ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಲ್ಲ ನಮಸ್ಕಾರ. ಇವತ್ತಿನ ಕ್ಲಾಸ್ ಅಲ್ಲಿ ಕೆಎಸ್ ವಿದ್ಯಾರ್ಥಿಗಳಿಗೆ ಮಾನಸಿಕ ಸಾಮರ್ಥ್ಯ ಮೆಂಟಾಲಿಟಿ ವಿಷಯ ಸಂಬಂಧಪಟ್ಟಾಗಿ ನೋಡ್ತಾ ಬರೋಣ. ಆಲ್ರೆಡಿ 3 ಕ್ಲಾಸ್ ಆಗಿದೆ, ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಅಂತೇಳಿ. ಇದು ಕ್ಲಾಸ್ 4 ಬಗ್ಗೆ ಇರ್ತಕ್ಕಂಥದ್ದು. ಇಲ್ಲಿ ಇಂಪಾರ್ಟೆಂಟ್ ನಾವು ಕಲಿತಕ್ಕಂಥದ್ದು ಏನಂದ್ರೆ ನಮ್ಮ ಕೆಎಸ್ ಎಕ್ಸಾಮ್ ದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು ಮತ್ತು ಇನ್ನಿತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇರ್ತಕ್ಕಂಥ ಪ್ರಶ್ನೆಗಳನ್ನ ಒಂದು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಬಂದಿವಿ. ಎಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಕೂಡ ಕರೆಕ್ಟ್ ಆಗಿ ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾ ಹೋಗ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಇದು. ಮಾನಸಿಕ ಸಾಮರ್ಥ್ಯ ಮೆಂಟಾಲಿಟಿ ಸಂಬಂಧಪಟ್ಟಂಗಿರ್ತಕ್ಕಂಥ ಎಲ್ಲಾ ನಿಮಗೆ ಏನ್ ಡೌಟ್ಸ್ ಇದ್ದಾರೆ ಸೊ ಒನ್ ಬೈ ಒನ್ ಕ್ಲಿಯರ್ ಮಾಡ್ತಾ ಹೋಗೋಣ. ನೀವು ಕೆಲವೊಂದಿಷ್ಟು ಎಲ್ಲಾ ಟಾಪಿಕ್ ಮೇಲೆ ಬೇರೆ ಬೇರೆ ವಿಧದ ಟಾಪಿಕ್ ಮೇಲೆ ಇರ್ತಕ್ಕಂಥ ಕ್ವಶನ್ ಗಳನ್ನ ಸೊ ಇಂಪಾರ್ಟೆಂಟ್ ಇರ್ತಕ್ಕಂಥ ಕ್ವಶನ್ ಗಳನ್ನ ನಾನು ಕೆಎಸ್ ವಿದ್ಯಾರ್ಥಿಗಳು ಮಾಡ್ತಾ ಇದ್ದೀನಿ. ಸೊ ಗಮನಿಸ್ಬೇಕಿಲ್ಲಿ. ಸೊ ಫಸ್ಟ್ ಒಂದೇ ಕ್ವಶನ್ ನೋಡ್ತಾ ಹೋಗೋಣ. ಸೊ ಒಂದೇ ಕ್ವಶನ್ ಏನಿದೆ ಅಂದ್ರ ಇದು ಯಾವ್ದು ಮೇಲೆ ಇದೆ ಅಂದ್ರ ಬೋಟ್ ಅಂಡ್ ಸ್ಟ್ರೀಮ್ಸ್, ದೋಣಿಗಳು ಮತ್ತು ಪ್ರವಾಹಗಳು. ದೋಣಿಗಳು ಮತ್ತು ಪ್ರವಾಹಗಳ ಮೇಲೆ ಇರ್ತಕ್ಕಂಥ ಒಂದು ಪ್ರಶ್ನೆ ಇದೆ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಂದ್ರ ಒಂದು ಕ್ವಶನ್ ನೋಡೋಣ. ಫಸ್ಟ್ ಕ್ವಶನ್ ನೋಡೋಣ ಏನಂದ್ರ ಒಂದು ಮೋಟಾರು ದೋಣಿಯು ಮೋಟಾರ್ ಬೋಟ್ ಅಂತ ಕರಿತೀವಿ. ಒಂದು ದೋಣಿಯು ಮೋಟಾರ್ ಬೋಟ್ ಹರಿವಿನುದ್ದಕ್ಕೂ, ವೆರಿ ವೆರಿ ಇಂಪಾರ್ಟೆಂಟ್, ಹರಿವಿನುದ್ದಕ್ಕೂ 1 ಗಂಟೆಗೆ 12 ಕಿಲೋಮೀಟರ್ಗಳಷ್ಟು ಮತ್ತು ಹರಿವಿನ ವಿರುದ್ಧವಾಗಿ 6 ಕಿಲೋಮೀಟರ್ಗಳಷ್ಟು ಚಲಿಸುತ್ತದೆ. 6 ಕಿಲೋಮೀಟರ್ಗಳಷ್ಟು ಚಲಿಸುತ್ತದೆ. ನಿಶ್ಚಲ, ವೆರಿ ವೆರಿ ಇಂಪಾರ್ಟೆಂಟ್. ನಿಶ್ಚಲ, ಸ್ತಬ್ಧ ಎರಡು ಒಂದೇ. ನಿಶ್ಚಲ ಅಂದ್ರೆ ಒಂದೇ, ಸ್ತಬ್ಧ ಅಂದ್ರೆ ಒಂದೇ. ನಿಂತ, ಇನ್ನೊಂದು ವರ್ಡ್ ಬರ್ತದೆ, ನಿಂತ ನೀರಿನಲ್ಲಿ ದೋಣಿಯ ವೇಗ. ನಿಂತ ನೀರಿನಲ್ಲಿ ದೋಣಿಯ ವೇಗ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಇನ್ ಇಂಗ್ಲಿಷ್ ನೋಡೋಣ. ಇನ್ 1 hour a motor boat goes 12 kilometer along the stream and 6 kilometer against the stream. What is the speed of the boat in still water? What is the speed of the boat in still water ಅಂತ ಇದೆ. ಸೊ ಆಪ್ಷನ್ಸ್, ಆಪ್ಷನ್ ಎ 8 ಕಿಲೋಮೀಟರ್ ಪರ್ ಅವರ್, ಆಪ್ಷನ್ ಬಿ 10 ಕಿಲೋಮೀಟರ್ ಪರ್ ಅವರ್, ಆಮೇಲೆ ಆಪ್ಷನ್ ಸಿ 9, ಆಮೇಲೆ ಆಪ್ಷನ್ ಡಿ 12 ಅಂತ ಇದೆ. ದೀಸ್ ಆರ್ ದ ಆಪ್ಷನ್ಸ್. ಓಕೆ, ಇಲ್ಲಿ ನಾವು ಗಮನಿಸಬೇಕಿರೋ ವಿಚಾರ ಏನಂದ್ರೆ 4 ಕಾನ್ಸೆಪ್ಟ್ ಬರ್ತವೆ. ದೋಣಿಗಳು ಮತ್ತು ಪ್ರವಾಹಗಳ ಮೇಲೆ ಒಂದು 4 ಕಾನ್ಸೆಪ್ಟ್ ಬರ್ತಾವ. ಆ 4 ಕಾನ್ಸೆಪ್ಟ್ ಗಳನ್ನ ನಾವು ನೋಡ್ತಾ ಬರೋಣ. ಇದು 3ನೇ ಕಾನ್ಸೆಪ್ಟ್ ಮೇಲೆ ಇರ್ತಕ್ಕಂಥ ಕಾನ್ಸೆಪ್ಟ್. ಇದು ಯಾವ ಎಕ್ಸಾಮ್ ಬಂದಿದೆ ಅಂದ್ರೆ ಆಲ್ರೆಡಿ FD ಎಕ್ಸಾಮ್ ದಲ್ಲಿ ಬಂದಿದೆ. FD ಎಕ್ಸಾಮ್ ಕೂಡ ಡಿಗ್ರಿ ಮೇಲೆ ಇರೋದ್ರಿಂದ, KS ಎಕ್ಸಾಮ್ ಕೂಡ ಡಿಗ್ರಿ ಮೇಲೆ ಇರೋದ್ರಿಂದ ಕ್ವಶನ್ ಗಳನ್ನ KPSC ಎಕ್ಸಾಮ್ ದಲ್ಲಿ ಏನ್ ಮಾಡ್ತಾನಂದ್ರೆ ಸೊ ಆ ತರ ರಿಲೇಟೆಡ್ ಇರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಬಹುದು. ಆ ಒಂದು ವಿಚಾರ ಇಟ್ಕೊಂಡು ಈ FD ಎಕ್ಸಾಮ್ ದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ತಗೊಂಡಿ ಇಲ್ಲಿ ನೀವು ಗಮನಿಸಬೇಕಾಗಿದೆ ಏನಂದ್ರೆ ಒಂದು ಫಸ್ಟ್ ಇಲ್ಲಿ ನಾವು ನೋಡಿ ಒಂದೇ ಒಂದು ಕಾನ್ಸೆಪ್ಟ್ ಹೇಳ್ತಾನೆ. ಒಂದೇ ಕಾನ್ಸೆಪ್ಟ್ ಇದು 3ನೇ ಕಾನ್ಸೆಪ್ಟ್ ಮೇಲೆ ಇರ್ತಕ್ಕಂಥ ಒಂದು ಕ್ವಶನ್. ಒಂದೇ ಕಾನ್ಸೆಪ್ಟ್ ಯಾವ್ದಂದ್ರೆ ಡೌನ್ ಸ್ಟ್ರೀಮ್ ಅಂತ ಕರಿತೀವಿ ನಾವು. ಒಂದೇ ಕಾನ್ಸೆಪ್ಟ್ ಯಾವುದು? ಡೌನ್ ಸ್ಟ್ರೀಮ್. ಅದಕ್ಕ ಕೆಳ ಪ್ರವಾಹದ ವೇಗ ಅಂತ ಕರಿತೀವಿ. ಡೌನ್ ಸ್ಟ್ರೀಮ್ ಕೆಳ ಪ್ರವಾಹದ ವೇಗ. ಅದಕ್ಕೆ ನಾವೇನ್ ಮಾಡಬೇಕು? A+B ಅಂತ ಮಾಡ್ಕೋಬೇಕು. ಕೆಳ ಪ್ರವಾಹದ ವೇಗ A+B, ಆಯ್ತಾ? A+B ಅಂತೇಳಿ. ಆಮೇಲೆ ಎರಡನೇ ಇರ್ತಕ್ಕಂಥದ್ದು ಏನಂದ್ರ ಮೇಲು ಪ್ರವಾಹದ ವೇಗ. ಎರಡನೇ ಕಾನ್ಸೆಪ್ಟ್ ಯಾವುದು? ಮೇಲು ಪ್ರವಾಹದ ವೇಗ ಅಂದಾಗ ಅಪ್ ಸ್ಟ್ರೀಮ್ ಅಂತ ಮಾಡ್ತೀವಿ. ಅಪ್ ಸ್ಟ್ರೀಮ್. ಅದಕ್ಕೆ ಫಾರ್ಮುಲಾ ಯಾವ್ದಿದೆ ಅಂದ್ರೆ A-B ಅಂತ ಯೂಸ್ ಮಾಡ್ತೀವಿ. ಇನ್ನು 3ನೇ ಕಾನ್ಸೆಪ್ಟ್ ಯಾವ್ದಂದ್ರ ಇಲ್ಲಿದೆ ನೋಡ್ರಿ. ನಿಂತ ನೀರಿನಲ್ಲಿ ದೋಣಿಯ ವೇಗ, ನಿಶ್ಚಲ ನೀರಿನಲ್ಲಿ ದೋಣಿಯ ವೇಗ, ಸ್ತಬ್ಧ ನೀರಿನಲ್ಲಿ ದೋಣಿಯ ವೇಗ ಅಂತ ಅಂದಾಗ ನಾವು ಫಾರ್ಮುಲಾ ಯಾವ್ದು ಯೂಸ್ ಮಾಡ್ತೀವಿ ಅಂದ್ರೆ ಇದಕ್ಕೆ 1/2 x+y ಅಂತ ಯೂಸ್ ಮಾಡ್ತೀವಿ. ಇದು 3ನೇ ಕಾನ್ಸೆಪ್ಟ್. 3ನೇ ಕಾನ್ಸೆಪ್ಟ್ ನಲ್ಲಿ ಇರುವಂತಹ ಒಂದು ಪ್ರಶ್ನೆ. ಆಮೇಲೆ 4ನೇ ಫಾರ್ಮುಲಾ, 4ನೇ ಕಾನ್ಸೆಪ್ಟ್ ಯಾವ್ದಂದ್ರ ಪ್ರವಾಹದ ವೇಗ, ಸ್ಪೀಡ್ ಆಫ್ ಕರೆಂಟ್ ಅಂತ ಕರಿತೀವಿ ಅಥವಾ ಸ್ಟ್ರೀಮ್ ಅಂತ ಕರಿತೀವಿ. ಸೊ ಅದಕ್ಕೂ 1/2 x - y ಅಂತ ಯೂಸ್ ಮಾಡ್ತೀವಿ. x - y ಅಂತ ಮಾಡ್ತೀವಿ. ಆಯ್ತಾ? ಇಲ್ಲಿ ಇಂಪಾರ್ಟೆಂಟ್ ಕಲಿತಕ್ಕಂಥದ್ದು ಏನಂದ್ರೆ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಎ ಅಂದ್ರೆ ಏನು, ವಾಟ್ ಈಸ್ ಎ, ವಾಟ್ ಈಸ್ ಎಕ್ಸ್, ವಾಟ್ ಈಸ್ ವೈ, ವಾಟ್ ಈಸ್ ಬಿ ಅಂತ ಇದೆ. ಗೊತ್ತಿದ್ದ? ಇಲ್ಲಿ ಎ ಅಂದ್ರೆ ಏನು, ಬಿ ಅಂದ್ರೆ ಏನು, ಎಕ್ಸ್ ಅಂದ್ರೆ ಏನು, ವೈ ಅಂದ್ರೆ ಏನು ಕಂಪ್ಲೀಟ್ ಆಗಿ ನಿಮ್ಗೆ ಗೊತ್ತಿರ್ಬೇಕು. ಇಲ್ಲಿ ಎ ಅಂದ್ರ ನಿಂತ ನೀರಿನಲ್ಲಿ ದೋಣಿಯ ವೇಗ, ಬಿ ಅಂದ್ರ ಪ್ರವಾಹದ ವೇಗ, ಎಕ್ಸ್ ಅಂದ್ರ ಕೆಳ ಪ್ರವಾಹದ ವೇಗ, ವಾಯ್ ಅಂದ್ರ ಮೇಲು ಪ್ರವಾಹದ ವೇಗ. ಇಷ್ಟು ಕ್ಲೀನ್ ಆಗಿ ಅರ್ಥ ಮಾಡ್ಕೋಬೇಕು. ಇನ್ನ ಇಲ್ಲಿ ಏನ್ ಕೊಟ್ಟಾರ? ಹರಿವಿನುದ್ದಕ್ಕೂ ಅಂತ ಕೊಟ್ಟಾರ. ಹರಿವಿನುದ್ದಕ್ಕೂ ಅಂದ್ರ ಕೆಳ ಪ್ರವಾಹದ ವೇಗ, ಅದರ ಅರ್ಥ ಎಕ್ಸ್ ಅಂತ ತಿಳ್ಕೊಬೇಕು. ಇದಾ ಹರಿವಿನುದ್ದಕ್ಕೂ ಅಂದ್ರ ಏನ್ ತಿಳ್ಕೊಬೇಕು? ಎಕ್ಸ್. ಇದಾ ಅದಕ್ಕೆ ನಾವೇನ್ ಕರಿತೀವಿ? ಕೆಳ ಪ್ರವಾಹದ ವೇಗ. ಆಮೇಲೆ ಹರಿವಿನ ವಿರುದ್ಧವಾಗಿ ಅಂತ ಅಂದಾಗ ವಾಯ್. ಹರಿವಿನ ವಿರುದ್ಧವಾಗಿ ಅಂದಾಗ ವಾಯ್ ಅಂತ ತಿಳ್ಕೊಬೇಕು. ಅದಕ್ಕ ಮೇಲು ಪ್ರವಾಹದ ವೇಗ. ಇಲ್ಲಿ ನೋಡ್ರಿ, ಎಕ್ಸ್ ಅಂದ್ರ ಕೆಳ ಪ್ರವಾಹದ ವೇಗ, ವಾಯ್ ಅಂದ್ರ ಮೇಲು ಪ್ರವಾಹದ ವೇಗ. ಇಷ್ಟು ಅರ್ಥ ಮಾಡ್ಕೊಂಡ್ರ ಈ ಪ್ರಶ್ನೆ ಈಸಿಯಾಗಿ ಸಾಲ್ವ್ ಮಾಡಬಹುದು. ಈ ಪ್ರಶ್ನೆ 3ನೇ ಕಾನ್ಸೆಪ್ಟ್ ಬೇಸ್ ಬಿಡಿಸಿ ಸೊ ಆನ್ಸರ್ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ತಿಳಿಸ್ಬೇಕು. ಆಯ್ತಾ? ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ವೆರಿ ಇಂಟ್ರೆಸ್ಟಿಂಗ್ ಇದೆ, ಎಕ್ಸಾಂಪಲ್ ಕೇಳ್ತಾನೆ. ಇನ್ನು ನಾವು ಗಮನಿಸೋಣ
ಇದಕ್ಕೆ ಯಾವ್ದು ತರ ಬಿಡಿಸ್ಬೇಕಂದ್ರೆ ಮೂರನೇ ಕಾನ್ಸೆಪ್ಟ್ ಅಂತ ಹೇಳಿ, ಆ ಮೂರನೇ ಕಾನ್ಸೆಪ್ಟ್ ಫಾರ್ಮುಲಾ ಏನಿದೆ ಅಂದ್ರೆ 1/2 ಎಕ್ಸ್ ಪ್ಲಸ್ ವೈ ಅಂತ ಯೂಸ್ ಮಾಡ್ಬೇಕು. ಆಮೇಲೆ ಏನಿದೆ ಅಂದ್ರೆ ಸೊ 1/2 ಎಕ್ಸ್ ಅಂದ್ರೆ ಏನ್ ಹೇಳಿ ನಿಮ್ಗ, ಎಕ್ಸ್ ಅಂದ್ರ ಹರಿವಿನ ಉದ್ದಕ್ಕೂ ಎಷ್ಟಿದೆ 12 ಕಿಲೋಮೀಟರ್ ಅಂತಿದೆ, 12. ಆಮೇಲೆ ಪ್ಲಸ್ ಹರಿವಿನ ವಿರುದ್ಧವಾಗಿ 6 ಕಿಲೋಮೀಟರ್ಗಳಷ್ಟು ಚಲಿಸುತ್ತದೆ ಅಂದಾಗ 12 + 6 ಮಾಡ್ಕೋಬೇಕು. ನೆಕ್ಸ್ಟ್ 1/2 ಇಂಟು 12 + 6 ಎಷ್ಟು 18. ಆಮೇಲೆ 2 ಒಂದೇ 2 ಅಷ್ಟೇ 2 9 9 km/h 9 km/h. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ 9 km/h ಇದೆ. ಇಲ್ಲಿ ಕರೆಕ್ಟ್ ಆಗಿ ಏನ್ ಮಾಡ್ಬೇಕಂದ್ರೆ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಆಗ್ತಾ ಮಾಡ್ಕೋಬೇಕು. ನಿಮ್ 4 ಕಾನ್ಸೆಪ್ಟ್ ಏನೇ, ಕೆಳ ಪ್ರವಾಹದ ವೇಗ, ಮೇಲು ಪ್ರವಾಹದ ವೇಗ, ನಿಂತ ನೀರಿನಲ್ಲಿ ದೋಣಿಯ ವೇಗ ಅಥವಾ ನಿಚ್ಚಲ ನೀರಿನಲ್ಲಿ ದೋಣಿಯ ವೇಗ, ಆಮೇಲೆ 4ನೇ ಕಾನ್ಸೆಪ್ಟ್ ಯಾವ್ದಂದ್ರ ಪ್ರವಾಹದ ವೇಗ. ಈ ತರ ನಮ್ಮ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೆಗಳನ್ನ ಹಿಂಗ್ ಕೇಳ್ತಾನ. ನೀವು ಕರೆಕ್ಟ್ ಆಗಿ ಏನ್ ಮಾಡ್ಕೋಬೇಕು, ಈ ತರ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಅರ್ಥ ಮಾಡ್ಕೊಂಡು ಸೊ ಏನೇನಿದೆ ಎಲ್ಲ ನೋಡ್ಕೋಬೇಕು. ಎಕ್ಸಾಮ್ ದಲ್ಲಿ ಸೊ ಕನ್ನಡ ಮೀಡಿಯಂದಲ್ಲಿ ಇರ್ತದೆ, ಇಂಗ್ಲಿಷ್ ಮೀಡಿಯಂದಲ್ಲಿ ಕ್ವಶನ್ ಪೇಪರ್ ಇರುತ್ತೆ, ಎರಡು ಬ್ಯಾಲೆನ್ಸ್ ಮಾಡ್ಕೋಬೇಕು. ಏನಾದ್ರು ಮಿಸ್ಟೇಕ್ ಇರುತ್ತೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಸೊ ಪ್ರಶ್ನೆಗಳನ್ನ ಇದ ಕಂಪ್ಲೀಟ್ ಆಗಿ ನೋಡ್ಕೋಬೇಕಷ್ಟೇ. ಬಹಳ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ನೀಟ್ನೆಸ್ ಆಗಿ ಬಿಡಿಸ್ಬೇಕಷ್ಟೇ. ಇನ್ನ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಂದ್ರ 9 km/h. ಸೊ ಆಪ್ಷನ್ ಯಾವ್ದಿದೆ ಅಂದ್ರ ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ಆಪ್ಷನ್ ಸಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಸೊ ಕರೆಕ್ಟ್ ಆಗಿ ಏನ್ ಮಾಡ್ರಿ, ಈ ತರ ಪ್ರಶ್ನೆಗಳನ್ನ ನೋಡ್ತಾ ಬರ್ರಿ. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಸೊ ಮುಂದಿನ ಪ್ರಶ್ನೆನ ಯಾವ್ದ್ರ ಮೇಲೆ ಇದೆ ಅಂದ್ರೆ ಇದು ವಯಸ್ಸುಗಳ ಮೇಲೆ ಸಮಸ್ಯೆ, ವಯಸ್ಸುಗಳ ಮೇಲೆ ಇರ್ತಕ್ಕಂಥದ್ದು. ಆಯ್ತಾ, ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಏಜಸ್. ನಿಮ್ಗೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆ ಕೇಳುವಂತ ಒಂದೊಂದೊಂದು ಕ್ವಶನ್ ತೋತಾ ಮದನಿ. ಇಂಪಾರ್ಟೆಂಟ್ ಇದೆ, ಅದು ವೆರಿ ಇಂಪಾರ್ಟೆಂಟ್ ಇದೆ. ಎಲ್ಲರೂ ಕೂಡ ಕರೆಕ್ಟ್ ಆಗಿ ವಾಚ್ ಮಾಡ್ತಾವೆ, ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ರಿ, ಯಾರೋ ಸ್ಕಿಪ್ ಮಾಡಬಾರ್ದು, ಕರೆಕ್ಟ್ ಆಗಿ ವಾಚ್ ಮಾಡ್ರಿ. ಇಲ್ಲಿ 2ನೇ ಕ್ವಶನ್ ಏನಿದೆ ಅಂದ್ರೆ ರಮೇಶನ ವಯಸ್ಸಿನ ಅನುಪಾತವು ದೀಪಕನ ವಯಸ್ಸಿಗೆ 5:6 ಆಗಿರುತ್ತದೆ. 5:6 ಆಗಿರುತ್ತದೆ. ದೀಪಕನು 3 ವರ್ಷಗಳ ನಂತರ 45 ವರ್ಷದವನಾಗಿರುತ್ತಾನೆ. ದೀಪಕನು 3 ವರ್ಷಗಳ ನಂತರ 45 ವರ್ಷದವನಾಗಿರುತ್ತಾನೆ. ಹಾಗಾದರೆ 4 ವರ್ಷಗಳ ಹಿಂದೆ ರಮೇಶನ ವಯಸ್ಸು ಎಷ್ಟಾಗಿತ್ತು? 4 ವರ್ಷಗಳ ಹಿಂದೆ ರಮೇಶನ ವಯಸ್ಸು ಎಷ್ಟಾಗಿತ್ತು? ಕರೆಕ್ಟ್ ಆಗಿ ಕ್ವಶನ್ ಗಳನ್ನ ನೀಟ್ನೆಸ್ ಆಗಿ ಓದ್ಕೊಳ್ಳಿ. ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಗಳು ಏನ್ ಮಾಡ್ಕೊಳ್ಳಿ, ನೀಟ್ನೆಸ್ ಆಗಿ ಕ್ವಶನ್ ಎಲ್ಲ ಓದ್ಕೊಂಡು ನೀವು ಸಾಲ್ವ್ ಮಾಡಕ್ ಸ್ಟಾರ್ಟ್ ಮಾಡಿ. ಇನ್ ಇಂಗ್ಲಿಷ್ ಮೀಡಿಯಂ ನೋಡ್ರಿ, ಅಟ್ ಪ್ರೆಸೆಂಟ್ the ratio between the age of Ramesh and Deepak is 5:6. After 3 years, Deepak age will be 45 years. Deepak age will be 45 years. Then 4 years before Ramesh age will be. ಆಯ್ತಾ, ಅಂದ್ರ 4 ವರ್ಷಗಳ ಹಿಂದೆ ರಮೇಶನ ವಯಸ್ಸು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನಾವು ಏನ್ ಕೊಟ್ಟಾರಲ್ಲ ಡಾಟಾನ ಕರೆಕ್ಟ್ ಆಗಿ ನೀಟ್ನೆಸ್ ನೋಡ್ಕೋಬೇಕಷ್ಟೇ. ಆಪ್ಷನ್ಸ್ ಇದೆ 35 ವರ್ಷಗಳು, 40 ವರ್ಷಗಳು, 38 ವರ್ಷಗಳು, 31 ವರ್ಷ ಅಂತ ಇದೆ. ಇಲ್ಲಿ ಫಸ್ಟ್ ಏನು ಕ್ಲೀನ್ ಆಗಿ ಗಮನಿಸಬೇಕಾಗಿರ್ತಂತ ವಿಚಾರ ಏನಂದ್ರ, ಫಸ್ಟ್ ಕ್ಲೀನ್ ಆಗಿ ನಾವು ಇಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ಏನಿದೆ ನೋಡ್ಕೋಬೇಕು. ಇಲ್ಲಿ ಫಸ್ಟ್ ಯಾರ್ದಾರ ಅಂದ್ರ ರಮೇಶ್ ಅಂಡ್ ದೀಪಕ್. ಆಯ್ತಾ, ಸೊ ನೋಡ್ಕೋಬೇಕು ರಮೇಶ್ ಅಂಡ್ ದೀಪಕ್ ಅಂತದಾರ. ರಮೇಶ್ ಮತ್ತು ದೀಪಕ್ ದಾರ. ರಮೇಶ್ ಮತ್ತು ದೀಪಕನ ರೇಷಿಯೋ ಎಷ್ಟಿದೆ ಅಂದ್ರೆ 5:6 ಇದೆ. 5:6 ಅಂತ ಇದೆ. ಆಮೇಲೆ ಏನಿದೆ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ಕೋಬೇಕಂದ್ರ ಇಲ್ಲಿ ನಾವು ರಮೇಶ್ ಅಂತ ಬರ್ಕೋಬೇಕು, ಆಮೇಲೆ ದೀಪಕ್ ಅಂತ ಬರ್ಕೋಬೇಕು. ರಮೇಶ್ ಅಂಡ್ ದೀಪಕ್. ಓಕೆ, ಏನ್ ಕೊಟ್ಟ ಅಂದ್ರ ದೀಪಕ್ ಅನ್ನು 3 ವರ್ಷಗಳ ನಂತರ 45 ವರ್ಷದವನಾಗಿರ್ತ ಕೊಟ್ಟಾನ. ಆಯ್ತಾ, ಪ್ರಸ್ತುತ ಎಷ್ಟಿದೆ ಕೊಟ್ಟಿಲ್ಲ. ಪ್ರಸ್ತುತ ದೀಪಕನ ವಯಸ್ಸು ಎಷ್ಟಿದೆ ಅಂತ ಕೊಟ್ಟಿಲ್ಲ. 3 ವರ್ಷಗಳ ನಂತರ ದೀಪಕನ ವಯಸ್ಸು 45 ವರ್ಷವಾಗಿರುತ್ತದೆ ಅಂತ ಕೊಟ್ಬಿಟ್ಟಾರ. ಇದ ಇಂಪಾರ್ಟೆಂಟ್. ನಾವ್ ಇದನ್ನ ಕಾನ್ಸಂಟ್ರೇಟ್ ಮಾಡ್ಬೇಕು. 3 ವರ್ಷಗಳ ನಂತರ ದೀಪಕನ ವಯಸ್ಸು ಎಷ್ಟು ಕೊಟ್ಟಾರ ಅಂದ್ರ 45 ಇಯರ್ಸ್ ಅಂತ ಕೊಟ್ಟಾರ. 45 ವರ್ಷ. ಸೊ 45 ವರ್ಷ ಕೊಟ್ಟ ಅಂದ್ರ 3 ವರ್ಷಗಳ ನಂತರ ದೀಪಕನ ವಯಸ್ಸು 45 ಇದ್ರ ಸೊ ಪ್ರಸ್ತುತ ದೀಪಕನ ವಯಸ್ಸು ಎಷ್ಟಾಗ್ಬೋದು ಹೇಳ್ರಿ ನಾವು. ಈಗ 3 ವರ್ಷಗಳ ನಂತರ ದೀಪಕನ ವಯಸ್ಸು 45 ಆದ್ರ ಪ್ರಸ್ತುತ ದೀಪಕನ ವಯಸ್ಸು ಎಷ್ಟು ಅಂತೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಎಲ್ಲರೂ ಕೂಡ ಫಾಸ್ಟ್ ಆಗಿ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಸೊ ದೀಪಕನ ವಯಸ್ಸು ಎಷ್ಟಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ, ಈಗ ದೀಪಕನ ಪ್ರಸ್ತುತ ವಯಸ್ಸು ಎಷ್ಟಾಗುತ್ತದೆ ಅಂದ್ರೆ 42 ಆಗುತ್ತದೆ. ನೋಡ್ರಿ, ವೆರಿ ಇಂಪಾರ್ಟೆಂಟ್. 42 ಇಷ್ಟು ನಾವು ಕ್ವಶನ್ ದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಯೂಸ್ ಮಾಡಿ ಪ್ರಶ್ನೆ ಬಿಡಿಸೇವು. ಉಳಿದ ಏನೂ ಇಲ್ಲ, ಯಾವ್ದು ಫಾರ್ಮುಲಾ ಇಲ್ಲ, ಏನಿಲ್ಲ. ಕಾನ್ಸೆಪ್ಟ್ ಏನಿದೆ ನೋಡ್ಕೋಬೇಕು, ಕ್ವಶನ್ ನೋಡ್ಕೊಂಡ್ ಬಿಡಿಸ್ಬೇಕು. ಕೆಲವೊಂದಿಷ್ಟು ಕ್ವಶನ್ ಗಳನ್ನ ನಾವು ಏನ್ ಮಾಡ್ಕೋಬೇಕು, ಸೊ ಎಕ್ಸ್ ಬೆಲೆ ಮೇಲೆ ಬಿಡಿಸ್ಬೇಕು, ಆಮೇಲೆ ಕೆಲವೊಂದಿಷ್ಟು ಲಾಜಿಕ್ ಮುಖಾಂತರ ಬಿಡಿಸ್ಬೇಕು. ಇಲ್ಲಿ ಇಂಪಾರ್ಟೆಂಟ್ ಏನ್ ಮಾಡ್ಬೇಕಂದ್ರೆ ಈಗ ದೀಪಕನು 3 ವರ್ಷಗಳ ನಂತರ 45 ವರ್ಷ ಇದ್ದಾಗ ಸೊ ಪ್ಲಸ್ ಮಾಡ್ಕೊಂಡು 45 ಮಾಡ್ಕೋಬೇಕು. ಆಮೇಲೆ 3 ವರ್ಷಗಳ ನಂತರ 45 ಇದ್ದಂದ್ರ ಪ್ರಸ್ತುತ ದೀಪಕನ ವಯಸ್ಸು ಎಷ್ಟು ಕೊಟ್ಟಾಗ ಸೊ 42 ಈಸ್ ಕರೆಕ್ಟ್.
ದೀಪಕ ಪ್ರೆಸೆಂಟ್ ಎಷ್ಟಿದೆ, ದೀಪಕನ ಏಜು 42 ಅಂತ ತಿಳ್ಕೊಬೇಕಷ್ಟೇ. ಆಮೇಲೆ ಈ 42 ಬಂತಂದಾಗ ಈಗ ನಮ್ಗೆ ರಮೇಶನ ವಯಸ್ಸು ಬೇಕಾಗಿದೆ. ಎಷ್ಟು ವರ್ಷಗಳ ಹಿಂದೆ? 4 ವರ್ಷಗಳ ಹಿಂದೆ ರಮೇಶನ. ನೀವು ಆಲ್ರೆಡಿ ನೀವು ಕೇಳ್ಬೋದು, ಸರ್ ದೀಪಕ್ ಯಾಕೆ ಕಂಡು ಹಿಡಿತಾರೆ, ರಮೇಶ್ ಕಂಡು ಹಿಡಿಯೋಣ ಅಂತ ನೀವು ಕೇಳ್ಬೋದು. ಬಟ್ ಇಂಪಾರ್ಟೆಂಟ್ ಅಂದ್ರೆ ಲಿಂಕ್ ಕೊಟ್ಟಿರ್ತಾನೆ ಆಯ್ತಾ. ಸೊ ದೀಪಕನ ವಯಸ್ಸು ಕಂಡು ಹಿಡಿದಾಗ ರಮೇಶನ ವಯಸ್ಸು ಸಿಗ್ತದೆ ನಮ್ಗೆ ಆಯ್ತಾ. ಅವಾಗ ನಾವೇನ್ ಮಾಡ್ಕೋಬೇಕಂದ್ರ ಈ 42 ಇಲ್ಲ, ದೀಪಕನ ವಯಸ್ಸು 42 ಇದೆ. ಬಟ್ ದೀಪಕನ ರೇಷಿಯೋ ಎಷ್ಟಿದೆ ನೋಡ್ರಿ, ದೀಪಕನ ರೇಷಿಯೋ ಎಷ್ಟಿದೆ? 6 ಇದೆ ಆಯ್ತಾ. ಇದು ವಯಸ್ಸು ಎಷ್ಟಿದೆ? 42. ದೀಪಕನ ರೇಷಿಯೋ ಎಷ್ಟಿದೆ? 6 ಇದೆ. ಇಲ್ಲಿ ಡಿವೈಡೆಡ್ ಬೈ 6 ಅಂತ ಮಾಡ್ಕೋಬೇಕು. 6 ಮಾಡ್ಕೊಂಡಾಗ 6 ಒಂದ್ಲೆ 6 ಅಷ್ಟೇ 6 7 ಅಂತ ಇದೆ. ಈ 7 ಬಳಕೆ ಮಾಡ್ಬೇಕು. 7 ಅಂದ್ರ ಒಂದು ರೇಷಿಯೋ ವ್ಯಾಲ್ಯೂ, ಒಂದು ಅನುಪಾತದ ಒಂದು ವ್ಯಾಲ್ಯೂ ಎಷ್ಟಿದೆ ಅಂದ್ರೆ, ಒಂದು ಎಷ್ಟು ಬೆಲೆ ಇದೆ ಅಂದ್ರೆ 7 ಅಂತ ತಿಳ್ಕೊಬೇಕು. ಆ 7 ಅಂತ ಬಂತ ಇಲ್ಲಿ ನೋಡ್ರಿ, ಜಸ್ಟ್ ಗಮನಿಸಿದೆಯೋ 7 ಏನ್ ಬತ್ತಲ್ಲ, 6 ಒಂದ್ಲೆ 6 7 42 ಅಂದಾಗ ಸೊ 7 6 ಎಷ್ಟು 42, 7 5 ಎಷ್ಟು 35. ಇಲ್ಲಿ ರಮೇಶನ ಪ್ರಸ್ತುತ ವಯಸ್ಸು ಎಷ್ಟಾಯ್ತಂದ್ರ 35 ಆಯ್ತು. ರಮೇಶನ ಪ್ರಸ್ತುತ ವಯಸ್ಸು ಎಷ್ಟಾಯ್ತು? 35. ನೋಡ್ಬೇಕಾ ರೇಷಿಯೋ ತೆಗಿರಿ. 35 ಮತ್ತು 42ರ ಅನುಪಾತ ಕಂಡಿಡ್ರಿ. ಸೊ ಎಷ್ಟು ಬರುತ್ತೆ? 5:6 ಬರುತ್ತೆ. 5 ಅನುಪಾತ 6 ಬರುತ್ತೆ. 35 ಮತ್ತು 42ರ ರೇಷಿಯೋ ತೆಗೆದಾಗ ಎಷ್ಟು ಬರುತ್ತದೆ ಅಂದ್ರೆ 5:6 ಬರುತ್ತೆ ಆಯ್ತಾ. ಇಲ್ಲಿ ನಾವ್ ಏನ್ ಗಮನಿಸ್ಬೇಕಂದ್ರೆ ನೋಡ್ರಿ, ಇಲ್ಲಿ ಏನ್ ಇಂಪಾರ್ಟೆಂಟ್ ಮಾಡ್ಬೇಕಂದ್ರ ನೀವು ಕ್ಯಾನ್ಸಲ್ ಮಾಡ್ರು ಕೂಡ ನೋಡ್ರಿ, ಎಷ್ಟ್ಲೆ 5 ಎಷ್ಟ್ಲೆ ಆಕೈತೆ ಅಂದ್ರ ಇಲ್ಲಿ 7 ಮಾಡ್ಕೋಬೇಕು. 7 ಎಷ್ಟ್ಲೆ 7 5ಲೆ 7 5ಲೆ 7 ಎಷ್ಟ್ಲೆ 7 6ಲೆ ಆಯ್ತಾ. 5:6 ರೇಷಿಯೋ ಬರುತ್ತೆ. ಪ್ರಸ್ತುತ ರಮೇಶನ ವಯಸ್ಸು ಎಷ್ಟಂದ್ರ 35 ವರ್ಷ. ಪ್ರಸ್ತುತ ರಮೇಶನ ವಯಸ್ಸು 35 ವರ್ಷ. ದೆನ್ 4 years ಬಿಫೋರ್ ರಮೇಶ್ ಏಜ್ ವಿಲ್ ಬಿ ಅಂತ ಕೊಟ್ಟಾರ. 4 ವರ್ಷಗಳ ಹಿಂದೆ ಅಂತ ಕೊಟ್ಟಾಗ ಮೈನಸ್ ಮಾಡ್ಕೋಬೇಕು. -4 ಮಾಡ್ಕೊಂಡ 35ರಲ್ಲಿ 4 ಕಡೆ ಎಷ್ಟಾಗುತ್ತದೆ? 31. ಹಾಗಾದ್ರೆ ಪ್ರಸ್ತುತ ರಮೇಶನ ವಯಸ್ಸು ಅಂದ್ರ ಪ್ರಸ್ತುತ ರಮೇಶನ ವಯಸ್ಸು 35. ಹಾಗಾದ್ರೆ 4 ವರ್ಷಗಳ ಹಿಂದೆ ಎಷ್ಟು ಅಂತ ಕೊಟ್ಟಾಗ 31 ವರ್ಷ. 31 ವರ್ಷ. ವೆರಿ ವೆರಿ ಇಂಪಾರ್ಟೆಂಟ್ ಇದೆ. 4 ವರ್ಷಗಳ ಹಿಂದೆ ರಮೇಶನ ವಯಸ್ಸು ಎಷ್ಟಂದ್ರ 31, ಪ್ರಸ್ತುತ ಅಂದ್ರ 35. ನಿಮ್ಗೆ ಡಿಫ್ರೆಂಟ್ ಪ್ರಶ್ನೆಗಳನ್ನ ಕೇಳ್ಬೋದು. ಎಕ್ಸಾಮ್ದಲ್ಲಿ ಪ್ರಶ್ನೆಗಳು ಏನ್ ಕೇಳ್ತಾ ನೋಡೋಣ. ಪ್ರಸ್ತುತ ರಮೇಶನ ವಯಸ್ಸು ಎಷ್ಟಂತ ಕೇಳ್ಬೋದು? 35. ಎಕ್ಸಾಮ್ದಾಗ ಬಂದಿದೆ ಆಲ್ರೆಡಿ. ಆಮೇಲೆ 4 ವರ್ಷಗಳ ಹಿಂದೆ ರಮೇಶನ ವಯಸ್ಸು ಎಷ್ಟು? 31. ಆಮೇಲೆ ಪ್ರಸ್ತುತ ದೀಪಕನ ವಯಸ್ಸು ಎಷ್ಟು? 42. ಈ ತರ ಡಿಫ್ರೆಂಟ್ ಪ್ರಶ್ನೆಗಳನ್ನ ಸೊ ಎಕ್ಸಾಮ್ದಲ್ಲಿ ಕೇಳ್ಬೋದು. ಆಮೇಲೆ ಒಂದು ಕ್ವಶನ್ ಅನ್ನ ಎತ್ಕೊಂಡು ಡಿಫ್ರೆಂಟ್ ಆಂಗಲ್ ಇಂದ ಏನ್ ಮಾಡಬೇಕು, ಕಾನ್ಸೆಪ್ಟ್ ಗಳನ್ನ ನೋಡ್ತಾ ಬರ್ಬೇಕು. ಕರೆಕ್ಟ್ ಆಗಿ ನಿಮ್ಗೆಲ್ಲ ಕ್ಲೀನ್ ಆಗುತ್ತೆ. ಕರೆಕ್ಟ್ ಆಗಿ ವಿಡಿಯೋನ ವಾಚ್ ಮಾಡ್ತಾ ಹೋಗ್ಬೇಕು ಅಷ್ಟೇ. ಕರೆಕ್ಟ್ ಆಗಿ ವಿಡಿಯೋ ವಾಚ್ ಮಾಡಿದ್ದೆ ಆದ್ರೆ ಸೊ 100% ಏನಾಗತಿ ನಿಮ್ಗ ಬಹಳ ಅನುಕೂಲ ಆಗುತ್ತೆ. ಕರೆಕ್ಟ್ ಆಯ್ತಾ? ಅರ್ಥ ಆಯ್ತಾ? ಎಸ್. ಸೊ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಲ್ಲಿ ಒಂದು ಕಂಪ್ಲೀಟ್ ಕೋರ್ಸ್ ಇದೇನ ನಾವು ಏನ್ ಮೆಂಟಾಲಿಟಿ ಇದೆಯಲ್ಲ, ಮೆಂಟಾಲಿಟಿಯನ್ನ ಕಂಪ್ಲೀಟ್ ಆಗಿ ಒಂದು ವಿದ್ಯಾಪೀಠ studies.com ಅಂತ ಇದೆ. ನಾವೊಂದು ವೆಬ್ಸೈಟ್ ಮಾಡಿವಿ. ಸೊ ವಿದ್ಯಾಪೀಠ studies.com ಅಂತ ಈ ವೆಬ್ಸೈಟ್ ದಲ್ಲಿ ಕಂಪ್ಲೀಟ್ ಮೆಂಟಾಲಿಟಿ ಕೋರ್ಸ್ ಅನ್ನ ಜಸ್ಟ್ ಬಡ ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸೊ ಅನುಕೂಲ ಆಗುವ ಉದ್ದೇಶದಿಂದ 499 ಜಸ್ಟ್ 499 ದಲ್ಲಿ ಒಂದು ಕೋರ್ಸ್ ಕಂಪ್ಲೀಟ್ ಆಗಿ ಒಂದು 26 ಅಧ್ಯಾಯಗಳು 26 ಚಾಪ್ಟರ್ಗಳು ಏನಿದಾವಲ್ಲ ಅಂದ್ರೆ ಸೊ ರಿಸೋನಿಂಗ್ ಆಗಿರ್ಬೋದು, ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಆಗಿರ್ಬೋದು, ಆಮೇಲೆ ಡಾಟಾ ಇಂಟರ್ಪ್ರಿಟೇಷನ್ ಆಗಿರ್ಬೋದು, ಕಂಪ್ಲೀಟ್ ಎಲ್ಲ ಇದೆ ಜಸ್ಟ್ 499 ದಲ್ಲಿ. ಸೊ ಇದನ್ನ ಲಾಂಚ್ ಮಾಡಿದ್ದೀವಿ. ಎಲ್ಲರೂ ಕೂಡ ಒಂದು ವೆಬ್ಸೈಟ್ ಹೋಗಿ ಅಲ್ಲಿ ಇರತಕ್ಕಂಥದ್ದು ಎಲ್ಲ ನೋಡ್ರಿ. ಆಮೇಲೆ ಎಲ್ಲಾನು ನಿಮ್ ಡಿಟೇಲ್ ಅದ್ರ ಬಗ್ಗೆ ಇರ್ತಕ್ಕಂಥ ಡಿಟೇಲ್ ಎಲ್ಲ ಮಾಹಿತಿ ಇದೆ. ಸೊ ಈ ವೆಬ್ಸೈಟ್ ಹೋಗಿ ಎಲ್ಲರೂ ಕೂಡ ನೀವು ಚೆಕ್ ಮಾಡಿ ಕಂಪ್ಲೀಟ್ ಎಲ್ಲ ಕೋರ್ಸ್ ಇದೆ, ಜಾಯ್ನ್ ಆಗ್ಬಹುದು. ಅದ್ರ ಜೊತೆಗೆ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ಎಲ್ಲ ಬುಕ್ಸ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಈ ವಿದ್ಯಾಪೀಠ studies.com ದಲ್ಲಿ ನಿಮ್ಗೆಲ್ಲ ಸಿಗ್ತತಿ. ಎಲ್ಲ ಒಳ್ಳೆ ಸ್ಟ್ಯಾಂಡರ್ಡ್ ಆಥರ್ಗಳ ಪುಸ್ತಕಗಳನ್ನು ಕೂಡ ಈ ವೆಬ್ಸೈಟ್ ದಲ್ಲಿ ವಿದ್ಯಾಪೀಠ studies.com ದಲ್ಲಿ ನಿಮ್ಗೆ ಸಿಗ್ತತಿ. ಅದನ್ನು ಕೂಡ ಕರೆಕ್ಟ್ ಆಗಿ ನೋಡ್ಕೊಂಡು ವೆಬ್ಸೈಟ್ ಎಲ್ಲ ನೋಡ್ರಿ. ನೀವು ಇಮಿಡಿಯೇಟ್ ಒಂದೇ ದಿನ ಅಥವಾ 2 ದಿನದಲ್ಲಿ ನಿಮ್ಗ ಒಂದು ಕೊರಿಯರ್ ಮುಖಾಂತರ ಈ ಒಂದು ಪುಸ್ತಕನ ನಮ್ಮ ವೆಬ್ಸೈಟ್ ವತಿಯಿಂದ ಎಲ್ಲರೂ ಕೂಡ ನಿಮ್ಗೆ ಅನುಕೂಲ ಮಾಡಿಕೊಡ್ತಾರ. ಕರೆಕ್ಟ್ ಆಗಿ ಅದು ವೆಬ್ಸೈಟ್ ಅನ್ನ ಹೋಗಿ ಚೆಕ್ ಮಾಡ್ರಿ. ಎಲ್ಲರೂ ಇವತ್ತು ಹೋಗಿ ಏನ್ ಮಾಡ್ರಿ, ಸೊ ವೆಬ್ಸೈಟ್ ಎಲ್ಲ ನೀಟ್ನೆಸ್ ಆಗಿ ಚೆಕ್ ಮಾಡಿ. ಸೊ ನಿಮ್ಗೆ ಅನುಕೂಲ ಆಗತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ಮುಂದಿನ ಕ್ವಶನ್ ಏನಿದೆ ಅಂದ್ರೆ ಇದು ಕೂಡ ವಯಸ್ಸುಗಳ ಮೇಲೆ ಇರ್ತಕ್ಕಂಥ, ಇದು KS ಪ್ರಿಲಿಮ್ಸ್ ಎಕ್ಸಾಮ್ ದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ. ಗಮನಿಸಿದ್ರೆ ಎಲ್ಲ ಕ್ವಶನ್ ಕೂಡ ನೀಟ್ನೆಸ್ ಆಗಿ ಓದ್ಕೊಳ್ಳಿ. ಸೊ ಇಲ್ಲಿ ಏನ್ ಇಂಪಾರ್ಟೆಂಟ್ ಇದೆ ಅಂದ್ರೆ ಒಬ್ಬ ಹುಡುಗ ಅಂತ ಇದೆ. ಒಬ್ಬ ಹುಡುಗ ಈಗ ತನ್ನ ತಂದೆಗಿಂತ 3/1 ನೋಡ್ರಿ, ಒಬ್ಬ ಹುಡುಗ ಈಗ ತನ್ನ ತಂದೆಗಿಂತ 3/1 ವಯಸ್ಸಿನವನಾಗಿದ್ದಾನೆ. 3/1 ವಯಸ್ಸಿನವನಾಗಿದ್ದಾನೆ. 12 ವರ್ಷಗಳ ನಂತರ ಆತನು ತನ್ನ ತಂದೆಯ ವಯಸ್ಸಿನ ಅರ್ಧದ ವಯಸ್ಸಿನವನಾಗಿರುತ್ತಾನೆ. ಹಾಗಾದ್ರೆ ಹುಡುಗನ ಈಗಿನ ವಯಸ್ಸು ಎಷ್ಟು ಅಂತ ಇದೆ. ಹುಡುಗನ ಈಗಿನ ವಯಸ್ಸು ಎಷ್ಟಿದೆ ಅಂತ ಇದೆ.
ಇದು ಕೂಡ ವಯಸ್ಸುಗಳ ಮೇಲೆ ಸಮಸ್ಯೆ, ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಏಜಸ್ ಮೇಲೆ ಇರ್ತಕ್ಕಂಥ ಒಂದು ಕ್ವಶನ್ ಇದೆ. ಇಂಗ್ಲಿಷ್ ನೋಡೋಣ. ಅ ಬಾಯ್ ನೌ 1/3 as old as his father, 12 years later he will be half as old as his father. Then the present age of the boy is, so ಎಷ್ಟಿದೆ? 10 ವರ್ಷ, 11 ವರ್ಷ, 12 ವರ್ಷ, 13 ವರ್ಷ. ಸೊ ಆಪ್ಷನ್ ಇದೆ. ಕರೆಕ್ಟ್ ಆಗಿ ಏನ್ ಮಾಡ್ಕೋಬೇಕಂದ್ರೆ ಕ್ಲೀನ್ ಆಗಿ ಕ್ವಶನ್ ಅರ್ಥ ಮಾಡ್ಕೋಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಕ್ವಶನ್ ಅರ್ಥ ಆಗಲ್ಲ ಬೇಗ, ಆಯ್ತಾ? ನೋಡಿ ಏನಿದೆ ಅಂದ್ರೆ 1/3 ಕ್ವಶನ್ ದಲ್ಲಿ ಮೇನ್ ಕಾನ್ಸೆಪ್ಟ್ ನಾವು ಕಂಡುಹಿಡಬೇಕಂದ್ರೆ ಇದೆ. 1/3, ಆಮೇಲೆ ತಂದೆಯ ವಯಸ್ಸಿನ ಅರ್ಧ ವಯಸ್ಸಿನವನಾಗಿರುತ್ತಾನೆ. ಇವೆರಡು ಪಾಯಿಂಟ್ ಅನ್ನ ನಿಮಗೆ ಅರ್ಥ ಆದ್ರೆ ಕಂಪ್ಲೀಟ್ ಕ್ವಶನ್ ಅರ್ಥ ಆಗುತ್ತೆ. ಎರಡೆರಡು ಕಾನ್ಸೆಪ್ಟ್ ಅರ್ಥ ಆಗಬೇಕು. ಫಸ್ಟ್ ಏನ್ ಅರ್ಥ ಆಗ್ಬೇಕಂದ್ರೆ ಫಾದರ್ ಅಂಡ್ ಸನ್ ಅಂತ ನೋಡಿದಾಗ, ಈ ತಂದೆ ಮತ್ತು ಮಗ ನೋಡಿದಾಗ ಇಲ್ಲಿ ನೋಡ್ರಿ ಫಾದರ್ ಅಂಡ್ ಸನ್ ಅಂತ ಇದ್ದಾಗ ತಂದೆ 3/4 ನೋಡ್ರಿ. ಒಬ್ಬ ಹುಡುಗ ಈಗ ತನ್ನ ತಂದೆಗಿಂತ 3/1 ಅಂದ್ರ 3:1 ಅಂತ ಮಾಡ್ಕೋಬೇಕು. 3/1 ಅಂದ್ರ 3:1, 3:1 ಅಂತ ಮಾಡ್ಕೋಬೇಕು. ಎಷ್ಟು ವರ್ಷಗಳ ನಂತರ? 12 ವರ್ಷಗಳ ನಂತರ, ಅಪ್ ಟು 12 ಇಯರ್ಸ್ ಅಂದ್ರೆ 12 ವರ್ಷ ಅಂತ ಅಂದ್ರೆ ಸೊ 12 ಇಯರ್ಸ್ ಅಂತ ಮಾಡ್ಕೋಬೇಕು ಅಷ್ಟೇ. 12 ವರ್ಷದ ನಂತರ, ಆಯ್ತಾ? 12 ವರ್ಷದ ಸೊ ನಂತರ ಅಂತ ಎಷ್ಟಿದೆ? ಅರ್ಧ ಅಂತ ಇದೆ. ಸೊ ಅರ್ಧ ಅಂತ ಇದ್ದಾಗ ನೀವೇನ್ ಮಾಡ್ತೀರಿ? ಅರ್ಧ ಅಂದಾಗ ಸೊ ಏನ್ ಮಾಡ್ತೀರಿ? 1:1/2 ಅಂತ ಮಾಡಿಬಿಡ್ತೀರಿ. ಈ ತರ ಅರ್ಧ ಆಗಿಬಿಡುತ್ತೆ. 1:1/2 ಅರ್ಧ ಅಂತ ಮಾಡಬಾರ್ದು. ಇಲ್ಲಿ ಇಂಪಾರ್ಟೆಂಟ್ ರೇಷಿಯೋ ಆಗಿ ಬರಿಬೇಕು. ಕರೆಕ್ಟ್ ಆಗಿ ರೇಷಿಯೋ ಬರಿಬೇಕು. ಯಾವ ತರ ಬರಿಬೇಕಂದ್ರೆ ಇದನ್ನ 2:1 ಬರಬೇಕು. ಅರ್ಧ ಎಲ್ಲಿ ಕೇಳ್ತಾರಲ್ಲ 2:1 ಹಚ್ಕೋಬೇಕು ಅಷ್ಟೇ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ, ಯಾವುದೇ ನಿಮ್ಗೆ ವಯಸ್ಸುಗಳ ಮೇಲೆ ಪ್ರಶ್ನೆಗಳು ಏನೇ ಕೊಟ್ಟಂದ್ರ ಅರ್ಧ ಅಂತ ಕೊಟ್ಟಂದ್ರ 2:1 ರೇಷಿಯೋ ಹಚ್ಕೋಬೇಕು, ಆಯ್ತಾ? ಹೆಂಗಂದ್ರೆ ನಿಮ್ಗೆ ಯಾವ ತರ ಗೊತ್ತಾಗತ್ತೆ ಅರ್ಧ ಹೆಂಗ್ ಹಚ್ಬೇಕಂದ್ರೆ ಇಲ್ಲಿ ನೋಡ್ರಿ 1/2 ಇದೆ. ಇದು 1/2 1 ಆಕತಿ, ಇದು 1/2 2 ಆಗತ್ತೆ. ಅದ್ರ ನೆಕ್ಸ್ಟ್ ರೇಷಿಯೋ ಬರೋದು ಹಿಂಗ. ನಮ್ಗೆ ನೆಕ್ಸ್ಟ್ ರೇಷಿಯೋ ಬರೋದು ಯಾವ್ದು ಬೇಕಾದ ವ್ಯಾಲ್ಯೂ ತೊಂದ್ರು ಕೂಡ ಅಷ್ಟೇ ಬರೋದು. ಈಗ ನೀವು ಈ ತರ ನಾವು ಕ್ಯಾನ್ಸಲ್ ಮಾಡ್ಬೋದು. 1:0.5 ಮಾಡ್ರು ಕೂಡ ಸೊ ಏನ್ ಮಾಡೋದು? 0.1 ಇದು 2 ಅಂತ ಮಾಡ್ಬೋದು ಅಷ್ಟೇ. ನೆಕ್ಸ್ಟ್ ಬರೋದು ರೇಷಿಯೋ ಯಾವ್ದು ಬೇಕಂತ ಅಂದ್ರೆ ನಮ್ಗೆ ರೇಷಿಯೋ 2:1 ಬರುತ್ತೆ. ಸೊ ಗಮನಿಸ್ಬೇಕು, ಇದು ನಿಮ್ಗೆ ಗೊತ್ತಿರ್ಲಿ. ಇಲ್ಲಿ ಏನ್ ಮಾಡ್ಬೇಕಂದ್ರ ಕರೆಕ್ಟ್ ಆಗಿ ಮೊದಲು ಏನ್ ಮಾಡ್ಕೋಬೇಕು, ಅದು ನೋಡ್ಕೋಬೇಕು. ಕಾನ್ಸೆಪ್ಟ್ ಹೆಂಗಿದೆ ಏನಂತ ನೋಡ್ಕೋಬೇಕು. ಓಕೆ, ಎಲ್ಲ ಕ್ಲೀನ್ ಆಗಿ ಕಾನ್ಸೆಪ್ಟ್ ಎಲ್ಲ ಕ್ಲೀನ್ ಆಗಿ ಓದ್ಕೊಂಡು ನೋಡ್ಕೋಬೇಕು. ಈಗ ಎಷ್ಟು ಬಂತು ರೇಷಿಯೋ? ಫಾದರ್ ಅಂಡ್ ಸನ್ ಇದೆ. ಪ್ರಸ್ತುತ 3 ಅನುಪಾತ ಎಷ್ಟಿದೆ? 3:1. ಆಮೇಲೆ 12 ವರ್ಷದ ನಂತರ 2:1 ಅಂತ ಇದೆ. ಈ ಪ್ರೆಸೆಂಟ್ ಏನ್ ಕೇಳ್ಯಾರ? ಸೊ ಪ್ರೆಸೆಂಟ್ ಬಾಯ್ ಏಜ್ ಕೇಳ್ಯಾರ. ಅಂದ್ರ ಆ ಹುಡುಗನ ವಯಸ್ಸು ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಾವು ಯಾವ ತರ ಪ್ರಶ್ನೆ ಬಿಡಿಸ್ಬೇಕಂದ್ರೆ ನೋಡ್ರಿ, ಪ್ರಶ್ನೆ ಹೆಂಗ್ ಬಿಡಿಸ್ಬೇಕಂದ್ರ ಫಸ್ಟ್ ನಾವ್ ಏನ್ ಮಾಡ್ಕೋಬೇಕಂದ್ರ ತಂದೆ ಮತ್ತು ಮಗ ಅಂತ ಹೇಳ್ಕೋಬೇಕು. ತಂದೆ ಎಷ್ಟಿದೆ? ಸೊ ರೇಷಿಯೋ ಎಷ್ಟಿದೆ? 3 ಇದೆ. ಮಗಂದ ಎಷ್ಟಿದೆ? ಸೊ 1 ಇದ್ದಾಗ ಈ 1 ಅನ್ನ ನಾವ್ ಏನ್ ಮಾಡ್ಕೋಬೇಕು? 1 ಅನ್ನ ಎಕ್ಸ್ ಅಂತ ತಿಳ್ಕೊಬೇಕು. ಈ ಎಕ್ಸ್ ಅಂತ ತಿಳ್ಕೊಬೇಕು. 1 ಅನ್ನ ಎಕ್ಸ್ ಅಂತ ತಿಳ್ಕೊಬೇಕು. ಅದರ ಅರ್ಥ ಇಲ್ಲಿ ಎಕ್ಸ್ ವ್ಯಾಲ್ಯೂ ಅಂದ್ರೆ ಎಕ್ಸ್ ಅಂದ್ರ ಪ್ರಸ್ತುತ ಮಗನ ವಯಸ್ಸು. ಎಕ್ಸ್ ಅಂದ್ರೆ ಏನು? ಪ್ರಸ್ತುತ ಮಗನ ವಯಸ್ಸು. ಇನ್ನ ಇದು 3 ಇದ್ರ ಇದನ್ನ 3x ಮಾಡ್ಕೋಬೇಕು. ಇದನ್ನ 3x ಮಾಡ್ಕೋಬೇಕು. 3x ಅಂದ್ರ ಸೊ ಪ್ರಸ್ತುತ ತಂದೆಯ ವಯಸ್ಸು 3x ಆಗಿರ್ಲಿ. ನೀವು ಬರ್ಕೋಬೇಕು, ನೋಟ್ ಮಾಡ್ಕೋಬೇಕಲ್ಲ. ಪ್ರಸ್ತುತ ತಂದೆಯ ವಯಸ್ಸು 3x ಆಗಿರ್ಲಿ, ಪ್ರಸ್ತುತ ಮಗನ ವಯಸ್ಸು x ಆಗಿರ್ಲಿ. ಇಲ್ಲಿ x ಅಂದ್ರೆ ಯಾರು? ಮಗ. ಪ್ರಸ್ತುತ ಹುಡುಗನ ವಯಸ್ಸು ಅಂತ ತಿಳ್ಕೊಬೇಕಷ್ಟೇ. ಆಮೇಲೆ ಇದನ್ನ ಸಾಲ್ವ್ ಮಾಡ್ತಾ ಬರ್ಬೇಕು. ಸೊ ಸಾಲ್ವ್ ಯಾವ ತರ ಮಾಡ್ಬೇಕಂದ್ರ ಸೊ 3x ಅಂದ್ರೆ ಯಾರು? ತಂದೆ. ಆಮೇಲೆ ಡಿವೈಡೆಡ್ ಬೈ ಎಕ್ಸ್ ಅಂತ ಮಾಡ್ಕೋಬೇಕು. 3x ಡಿವೈಡೆಡ್ ಬೈ ಎಕ್ಸ್ ಅಂತ ಮಾಡ್ಕೋಬೇಕು. 3x ಅಂದ್ರೆ ತಂದೆ, ಎಕ್ಸ್ ಅಂದ್ರೆ ಮಗ. ಎಷ್ಟು ವರ್ಷಗಳ ನಂತರ? 12 ವರ್ಷಗಳ ನಂತರ +12 ಅಂತ ಮಾಡ್ಕೋಬೇಕು. ಸೊ ತಂದೆ 12 ವರ್ಷ ಅಂದ್ರ ಮಗು ಕೂಡ 12 ವರ್ಷ. ಈ ಎಲ್ಲಾ ವಯಸ್ಸು ಎಲ್ಲಾರ್ದು ಪ್ರತಿ ವರ್ಷ ಏಜ್ ಇನ್ಕ್ರೀಸ್ ಆಗತ್ತೆ, ಆಯ್ತಾ? ಸೊ ವ್ಯಕ್ತಿಗಳ ವಯಸ್ಸುಗಳು ಪ್ರತಿ ವರ್ಷ ಏನಾಗತಿ? ಎಲ್ಲ ಇನ್ಕ್ರೀಸ್ ಆಗ್ತಾ ಹೋಗತಿ. ಸೊ ತಂದೆದ +12 ಮಾಡ್ರೆ ಮಗು ಕೂಡ +12 ಮಾಡ್ಕೋಬೇಕಷ್ಟೇ. ಆಮೇಲೆ ಇಸ್ ಈಕ್ವಲ್ ಟು ಎಷ್ಟಿದೆ? 2/1 ಅಂದ್ರೆ ಅರ್ಧ ಅಂತ ಅಂದ್ರಲ್ಲ. ಸೊ ಅರ್ಧ ಅಂದ್ರೆ ಏನ್ ಮಾಡ್ಕೋಬೇಕು? 2:1 ಅನ್ನ 2/1 ಮಾಡ್ಕೋಬೇಕಷ್ಟೇ. 2:1 2/1 ಅಂತ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಇದನ್ನ ಸಾಲ್ವ್ ಮಾಡ್ತಾ ಬರ್ಬೇಕಷ್ಟೇ. ಸಾಲ್ವ್ ಯಾವ ತರ ಮಾಡ್ಬೇಕಂದ್ರೆ ಈ ಕ್ರಾಸ್ ಅಲ್ಲಿ ಇದನ್ನ ಸೊ ಮಲ್ಟಿಪ್ಲಿಕೇಶನ್ ಇದನ್ನ ಕ್ರಾಸ್ ಮಾಡ್ಕೋಬೇಕು, ಇದು ಕ್ರಾಸ್ ಮಾಡ್ಕೋಬೇಕಷ್ಟೇ, ಆಯ್ತಾ? ಸೊ 3x × 1 ಅಂದ್ರ ಸೊ 3x. ಆಮೇಲೆ ಸೊ ಪ್ಲಸ್ ಇದೆ ಪ್ಲಸ್ 12 ಒಂದೇ ಎಷ್ಟು 12. ಆಮೇಲೆ ಇಸ್ ಈಕ್ವಲ್ ಟು ನೆಕ್ಸ್ಟ್ ಏನ್ ಮಾಡ್ಕೋಬೇಕಂದ್ರೆ x × 2 ಅಂದಾಗ 2x. ಆಮೇಲೆ ಪ್ಲಸ್ ಇದೆ ಪ್ಲಸ್ ಆಮೇಲೆ 12 ಆಡ್ಲಿ ಎಷ್ಟು 24 24 ಅಂತ ಮಾಡ್ಕೋಬೇಕು. ಒಂದೇ ಸ್ಟೆಪ್ನಾಗ ಆನ್ಸರ್ ಇದೆ. ಒಂದೇ ಸ್ಟೆಪ್ನಾಗ ಆನ್ಸರ್ ಬರುತ್ತೆ ನೋಡ್ಲಿ. ಸೊ ಇಲ್ಲಿ 3x ಇದೆ. ಈ 3x ಅಲ್ಲಿ 2x ಎಷ್ಟು ಉಳಿತು? x ಉಳಿತು. ಆಮೇಲೆ
ಈ 24ರಲ್ಲಿ 12 ಕಾದಾಗ ಎಷ್ಟಾಗುತ್ತದೆ ಅಂದ್ರೆ ಸೊ ಈಕ್ವಲ್ ಟು 12 ಆಗುತ್ತದೆ. ಸೊ ಎಕ್ಸ್ ವ್ಯಾಲ್ಯೂ ಇಸ್ 12 ಅಂದಾಗ ಸೊ ಮಗನ ವಯಸ್ಸು ಎಷ್ಟಾಗುತ್ತೆ ಕೊಟ್ಟಾಗ 12 ವರ್ಷ. ಆಪ್ಷನ್ ಯಾವ್ದು ಇದೆ ಅಂದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ. ಇಲ್ಲಿ ಏನ್ ಮಾಡಿನ ಅಂದ್ರೆ ನಾನು ಸೊ ಇಲ್ಲಿ ಏನ್ ಮಾಡೀನಿ ಅಂದ್ರೆ ಇಲ್ಲಿ ಇದು 3x ಇದೆ, ಇದು 2x ಇದೆ, ಇದು ಪ್ಲಸ್ ಇದೆ. ಸೊ ಇದು ಈ ಸೈಡ್ ಬಂದ್ರೆ ಮೈನಸ್ ಆಗುತ್ತೆ. 3x ಮೈನಸ್ 2x ಅಂದ್ರೆ x ಆಯ್ತು. ಆಮೇಲೆ ಇದು ಪ್ಲಸ್ ಇದೆ, ಪ್ಲಸ್ ಇದ್ದದ್ದು ಈ ಸೈಡ್ ಹೋದ್ರೆ ಏನಾಕತಿ ಮೈನಸ್ ಆಕತಿ. 24 ಮೈನಸ್ 12 ಬಂದಾಗ ಸೊ ಎಷ್ಟು ಬಂತು 12 ಬಂತು. ಅದರ ಅರ್ಥ ಸೊ 12. ಬಟ್ ಈ ಮೆಥಡ್ ಅನ್ನ ಫಾಲೋ ಮಾಡ್ತಾ ಹೋಗ್ರಿ. ಯಾಕೆ ಒಂಚೂರು ಕಷ್ಟ ಆದ್ರೂ ಕೂಡ ನೀವು ಬೇರೆ ಬೇರೆ ಶಾರ್ಟ್ ಕಟ್ ಅನ್ನ ಯೂಸ್ ಮಾಡ್ರೆ ಏನಾಕೈತೆ ಅಂದ್ರೆ ಈ ಬೇರೆ ಒಂದು ಡಿಫ್ರೆಂಟ್ ಕ್ವಶನ್ ಬರ್ತಾವ. ನಾ ಆಲ್ರೆಡಿ ಒಂದು ಕೆಲವೊಂದಿಷ್ಟು ಕ್ವಶನ್ಗಳನ್ನ ಸೊ ಆಲ್ರೆಡಿ ಸಾಲ್ವ್ ಮಾಡಿ ಡಿಫ್ರೆಂಟ್ ಕ್ವಶನ್ಗಳನ್ನ ಸಾಲ್ವ್ ಮಾಡೀನಿ. ಅಲ್ಲಿ ನೋಡ್ರಿ ಏನಿದೆ ಅಂದ್ರ 10 ವರ್ಷದ ಹಿಂದೆ ತಂದೆ ಮತ್ತು ಮಗನ ವಯಸ್ಸಿನ ಅನುಪಾತ ಕೊಡ್ತಾರೆ. 10 ವರ್ಷದ ನಂತರ ಕೊಡ್ತಾರೆ. ಒಂದ ಕ್ವಶನ್ 10 ವರ್ಷದ ಹಿಂದೆ 10 ವರ್ಷದ ನಂತರ ಇಂಥವ್ ಡಿಫ್ರೆಂಟ್ ಕೊಟ್ಟಾಗ ಸೊ ಈ ತರ ನೀವೇನ್ ಮಾಡ್ಬೇಕು, ಇದೇ ತರ ಬಳಕೆ ಮಾಡ್ಕೊಂಡು ಪ್ರಶ್ನೆಗಳನ್ನ ಬಿಡಿಸ್ಬೇಕು. ಅತ್ಯಂತ ಈಸಿ ಆಗತ್ತೆ. ಬಟ್ ಟ್ರಿಕ್ಸ್ ಅನ್ನ ಬಳಕೆ ಆಗಲ್ಲ. ಅಲ್ಲಿ ಆ ಒಂದು ಕ್ವಶನ್ ದಲ್ಲಿ ಟ್ರಿಕ್ಸ್ ಬಳಕೆ ಆಗಲ್ಲ. ಸೊ ನೀವೇನ್ ಮಾಡ್ಬೇಕಂದ್ರೆ ಇದೇ ಒಂದು ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೊಂಡು ಪ್ರಶ್ನೆ ಬಿಡಿಸ್ಬೇಕು. ಅರ್ಥ ಆಯ್ತಾ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗುತ್ತದೆ? ಸೊ 12 ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಕರೆಕ್ಟ್ ಆಗಿ ನೋಡ್ರಿ. ಆಮೇಲೆ ನೆಕ್ಸ್ಟ್ ಒಂದು ಪ್ರಶ್ನೆ ಇದೆ. ಯಾವ್ದ್ರ ಮೇಲೆ ಇದೆ ಅಂದ್ರೆ ನೆಕ್ಸ್ಟ್ ಪ್ರಶ್ನೆ ಇದು ಒಂದು ಮಿಸ್ಸಿಂಗ್ ನಂಬರ್ ಅಂತ ಕರಿತೀವಿ ನಾವು. ಮಿಸ್ಸಿಂಗ್ ನಂಬರ್ ಬಿಟ್ಟು ಹೋದ ಸಂಖ್ಯೆಗಳಂತ ಇದೆ. ಸೊ ಮಿಸ್ಸಿಂಗ್ ನಂಬರ್ದಲ್ಲಿ ಸೊ ಕ್ವಶನ್ಗಳು ಎಕ್ಸಾಮ್ ದಲ್ಲಿ ಬಹಳ ಟಫ್ ಅಂತ ಬರ್ತಾವ. ಬಟ್ ಟಫ್ ಅಂತ ನಾವು ತಿಳಿಬಾರ್ದು. ಅಂಕಿ ಸಂಖ್ಯೆಗಳ ಕೊಡೋದ್ರಿಂದ ಆ ಅಂಕಿ ಸಂಖ್ಯೆಗಳಿಗೆ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಅದಕ್ಕೆ ಫಾರ್ಮುಲಾಗಳು ಯಾವುದೇ ಇರಲ್ಲ. ಫಾರ್ಮುಲಾಕ್ಕಿಂತ ಏನಂದ್ರ ಇದಕ್ಕೆ ಪ್ರಾಕ್ಟೀಸ್ ಬೇಕು. ಅದಕ್ಕೆ ಈ ತರ ಪ್ರಶ್ನೆಗಳನ್ನ ಬಿಡಿಸ್ಬೇಕಂದ್ರೆ ಪ್ರಾಕ್ಟೀಸ್ ಬೇಕು. ಇದಕ್ಕೆ ಯಾವುದೇ ರೀತಿಯಾದ ಫಾರ್ಮುಲಾ ಬಳಕೆ ಮಾಡೋದಿಲ್ಲ. ಒಂದು 6 ಕಾನ್ಸೆಪ್ಟ್ ಅನ್ನ ಬಳಕೆ ಮಾಡಬೇಕು. ಒಂದು ಕಾನ್ಸೆಪ್ಟ್ ಯಾವ್ದಂದ್ರೆ ಒಂದು ಕೂಡಿಸುವುದು, ಎರಡನೇದು ಕಳೆಯುವುದು, ಗುಣಾಕಾರ, ಭಾಗಾಕಾರ, ಸ್ಕ್ವೇರ್ ಮತ್ತು ಕ್ಯೂಬ್. ಇವು ಕಾನ್ಸೆಪ್ಟ್ಗಳು ಅಲ್ಲಿ ಏನ್ರ ಇದ್ದು ಅಂದ್ರೆ ಅಷ್ಟ ಉಳಿದೇನೂ ಇಲ್ಲ. ಆಯ್ತಾ? ಕೂಡಿಸುವುದು, ಕಳೆಯುವುದು, ಗುಣಾಕಾರ, ಭಾಗಾಕಾರ, ಸ್ಕ್ವೇರ್ ಮತ್ತು ಕ್ಯೂಬ್ ಈ ಕಾನ್ಸೆಪ್ಟ್ ಗಳನ್ನ ಯೂಸ್ ಮಾಡ್ಕೊಂಡು ಇಂತಹ ಪ್ರಶ್ನೆಗಳನ್ನ ಬಿಡಿಸ್ಬೇಕು. ಇಲ್ಲಿ ವ್ಯಾಲ್ಯೂ ಅನ್ನ ಅಬ್ಸರ್ವ್ ಮಾಡ್ಬೇಕು. ಅಬ್ಸರ್ವೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಯಾವುದೇ ಒಂದು ಪ್ರಶ್ನೆಯನ್ನು ಬಿಡಿಸ್ಬೇಕಂದ್ರೆ ಫಸ್ಟ್ ಕ್ವಶನ್ ಕ್ಲೀನ್ ಆಗಿ ನೋಡ್ಕೊಂಡು ಅಲ್ಲಿ ವ್ಯಾಲ್ಯೂ ನೋಡ್ಕೋಬೇಕು. ಆಮೇಲೆ ಪ್ರಶ್ನೆಯನ್ನು ಬಿಡಿಸ್ತಾ ಹೋಗ್ಬೇಕು. ಇಲ್ಲಿ ಈ ತರ ಕೊಟ್ಟಿರ್ತಾರೆ. ಸೊ ಆಪ್ಷನ್ ಇದೆ, ಇದೆಲ್ಲ ವ್ಯಾಲ್ಯೂ ಇದೆ ನೋಡ್ಕೋಬೇಕು. ಈ ಕ್ವಶನ್ ಮಾರ್ಕ್ ಇದೆಯಲ್ಲ, ಆ ಕ್ವಶನ್ ಮಾರ್ಕ್ ಅಲ್ಲಿ ಯಾವ ಸಂಖ್ಯೆ ಬರುತ್ತದೆ ಮತ್ತು ಅದು ಒಂದು ಫಾರ್ಮೆಟ್ ಇರ್ಬೇಕು. ಅದಕ್ಕೆ ಒಂದು ರೂಲ್ಸ್ ಇರಬೇಕು, ಒಂದು ಸಿರೀಸ್ ಇರಬೇಕು. ಆ ತರ ಇದ್ರೆ ಮಾತ್ರ ಸರಿ ಅಂತ ತಿಳ್ಕೊಬೇಕು. ಇಲ್ಲೊಂದು ಯಾವ್ದಿದೆ ನೋಡ್ತಾ ಬರೋಣ. ನೀವೆಲ್ಲರೂ ಕೂಡ ಗಮನಿಸ್ಬೇಕಷ್ಟೇ. ಜಸ್ಟ್ ಅಬ್ಸರ್ವ್ ಮಾಡಿ. ಈ ಪ್ರಶ್ನೆಗೆ ಒಂದು ಆನ್ಸರ್ ಅನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ. ಈ ಪ್ರಶ್ನೆಗೆ ಆನ್ಸರ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಫಾಸ್ಟ್ ಆಗಿ ನೋಡ್ರಲ್ಲ. ಇನ್ನ 7, 21, 8 ಅಂತ ಇದೆ. 7, 21, 8 ಅದೇ. ಆಮೇಲೆ 17 ಕ್ವಶನ್ ಮಾರ್ಕ್ 5, 12, 1, 23 ಅಂತ ಇದೆ. 12, 1, 23 ಅಂತ ಇದೆ. ಇಂಪಾರ್ಟೆಂಟ್ ಏನಂದ್ರೆ 7, 21, 8, 17 ಕ್ವಶನ್ ಮಾರ್ಕ್ 5, 12, 1, 23 ಇದನ್ನ ಪ್ಲಸ್ ಮಾಡಬೇಕು, ಮೈನಸ್ ಮಾಡಬೇಕು, ಗುಣಾಕಾರ ಮಾಡಬೇಕು, ಭಾಗಾಕಾರ ಮಾಡಬೇಕು, ಎಲ್ಲಾನು ವಿಚಾರ ಮಾಡ್ಬೇಕಷ್ಟೇ. ಫಸ್ಟ್ ಏನಂದ್ರ ಯಾವಾಗೂ ಪ್ರಶ್ನೆ ಬಿಡಿಸುವಾಗ ಈ ತರ ಪ್ರಶ್ನೆಗಳು ಬಿಡಿಸಿ ರೂಢಿಯಾಗಿ ಪ್ರಾಕ್ಟೀಸ್ ಮಾಡ್ರೆ ಮಾತ್ರ ಇಂಥ ಕ್ವಶನ್ಗಳು ಇದೇ ತರ ಇರ್ಬೋದು ಅಂತಲ್ಲ ಅನ್ನಿಸ್ತದೆ ಅಷ್ಟೇ. ಆಯ್ತಾ? ಸೊ ನಮ್ಮ ವೆಬ್ಸೈಟ್ ದಲ್ಲಿ ಕಂಪ್ಲೀಟ್ ವೆಬ್ಸೈಟ್ ದಲ್ಲಿ ಎಲ್ಲ ಈ ಟಾಪಿಕ್ ಮೇಲೆ ಎಲ್ಲಾ ಡಿಫ್ರೆಂಟ್ ಟೈಪ್ಸ್ ನಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು ಎಲ್ಲ ಕೊಟ್ಟನಿ. ಅಲ್ಲೇ ನೀವು ಕೋರ್ಸ್ ಅನ್ನ ತೆಗೆದುಕೊಂಡು ಸೊ ಕರೆಕ್ಟ್ ಎಲ್ಲಾ ವೆರೈಟಿ ಕ್ವಶನ್ಗಳು ಎಲ್ಲ ಬಿಡಿಸಿರ್ತಾರೆ. ಅಲ್ಲೂ ಕೂಡ ನೋಡ್ಬೋದು. ಅಲ್ಲಿ ಇರ್ತಕ್ಕಂಥ ಒಂದು ಕ್ವಶನ್ ನೋಡ್ತಾ ಹೋಗೋಣ. ಇಲ್ಲಿ ಏನಿದೆ ಅಂದ್ರೆ ಯಾವ ತರ ಬಿಡಿಸ್ಬೇಕಂದ್ರೆ ಇಲ್ಲಿ ನೋಡ್ಬೇಕು, ಅಬ್ಸರ್ವ್ ಮಾಡ್ಬೇಕು. ಇಲ್ಲಿ ನೋಡ್ರಿ 12, 1 ಎಷ್ಟಾಯ್ತು? 12 + 1 ಎಷ್ಟಾಯ್ತು? 13 ಆಯ್ತು. ಎಡಿಷನ್ ಮಾಡೋಣ, ಪ್ಲಸ್ ಮಾಡೋಣ. ಸೊ 12 + 1 13, 13 + 23 ಅಂದ್ರ ಇವನ್ನೆಲ್ಲಾ ಕೂಡಿಸಿ ಎಷ್ಟಾಗುತ್ತದೆ ಅಂದ್ರೆ 36 ಆಗುತ್ತೆ. 36 ಬಂದಿದೆ. 12, 1, 13, 13 + 23 ಅಂದ್ರೆ 36. ಎಲ್ಲಾ ಕೂಡಿಸಿ 36 ಬಂತು. ಇನ್ನ 7, 21, 8 7, 21, 8 ಕೂಡಿಸ್ಬೇಕು. ಸೊ 7 + 21 ಅಂದ್ರೆ 28. 28 + 8 ಎಷ್ಟಾಗುತ್ತದೆ ಅಂದ್ರೆ ಸೊ 36 ಆಗುತ್ತೆ. 36 ಅಂತ ಬಂತು. 36 ಅಂತ ಬಂತು. ಆಯ್ತಾ? ಆಮೇಲೆ ಏನ್ ಮಾಡ್ಬೇಕಂದ್ರೆ ಇಲ್ಲಿ 36 ಬಂತು, ಮೇಲೂ 36 ಬಂತು. ಬಟ್ ಇಲ್ಲಿ ಕ್ವಶನ್ ಮಾರ್ಕ್ ಇದಿಲ್ಲ. ಇಲ್ಲಿ ಯಾವ ಸಂಖ್ಯೆ ಬರುತ್ತೆ ನೋಡ್ಕೋಬೇಕಷ್ಟೇ. ಆಪ್ಷನ್ ದಲ್ಲಿ ಇದೆ. ಸೊ 14, 18, 3, 1 ಅಂತಿದೆ. ಸೊ ಎಕ್ಸಾಮ್ ದಲ್ಲಿ ಬಂದಿದೆ ಪ್ರಶ್ನೆ. ಎಕ್ಸಾಮ್ ದಲ್ಲಿ ಆಲ್ರೆಡಿ ಬಂದಿದೆ ಪ್ರಶ್ನೆ. ಸೊ ಗಮನಿಸಬೇಕು. 17 ಕ್ವಶನ್ ಮಾರ್ಕ್ 5 ಅಂತ ಇದ್ದಾಗ ಈ 17 ಮತ್ತು 5 ಅನ್ನ ಕೂಡಿಸ್ಬೇಕು. ಆಯ್ತಾ? ಈ 17 ಮತ್ತು 5 ಅನ್ನ ಕೂಡಿಸಾಗ ಎಷ್ಟಾಗುತ್ತದೆ? 22 ಅಂತ ಆಗುತ್ತೆ. 22 ಅಂತ ಬಂತು. 22 ಬಂತ. 17 ಮತ್ತು 5 ಕೂಡಿಸ 22 ಬಂತು. ಬಟ್ ಎಷ್ಟು ಕಡಿಮೆ ಆಯ್ತು ಹೇಳ್ರಿ? ಇನ್ನು 36 ಆಗ್ಬೇಕಾದ್ರೆ ಎಷ್ಟು ಕಡಿಮೆ ಇದೆ? ಸೊ ಆಗ ಗಮನಿಸ್ಬೇಕು. ಅವಾಗ ಈ 36 ಆಗ್ಬೇಕು. 36ರಲ್ಲಿ ಮೈನಸ್ ಏನ್ ಮಾಡ್ಬೇಕು? 22 ಕಡಿಬೇಕು. 22 ಕಳೆದಾಗ ಸೊ ರಿಮೈನಿಂಗ್ ಎಷ್ಟು ಬರುತ್ತೆ? 14. ಅಂದ್ರ ಈ ಮಿಡಲ್ ಸಂಖ್ಯೆ ಎಷ್ಟು ಬರ್ಬೇಕಂದ್ರೆ ಇಲ್ಲಿ ಕ್ವಶನ್ ಮಾರ್ಕ್ ಇದ್ದಲ್ಲಿ ಯಾವ ಸಂಖ್ಯೆ ಬರ್ಬೇಕಂದ್ರೆ 14. 14 ಈಸ್ ಕರೆಕ್ಟ್. 14 ಬರ್ಬೇಕು. ಯಾಕಂದ್ರ ಈಗೆಲ್ಲ ಕೂಡಿಸಿ ನೋಡು. 17 + 14 + 5
17 ಪ್ಲಸ್ 14 ಪ್ಲಸ್ 5 ಕೂಡಿಸಿದಾಗ ಸೊ ಎಷ್ಟು 17 ಪ್ಲಸ್ 14 31. ಸೊ 31 ಪ್ಲಸ್ 5 ಸೊ 36 ಟೋಟಲ್ ಈ ತರ ಗಮನಿಸ್ಬೇಕಂತ ಆಯ್ತಾ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಗುತ್ತದೆ ಅಂದ್ರೆ ಆಪ್ಷನ್ ಯಾವ್ದಿದೆ, ಸೊ ಆಪ್ಷನ್ ಎ ಇದೆ ನೋಡ್ರಿ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಈ ಪ್ರಶ್ನೆಗೆ ಆನ್ಸರ್ ಯಾವ್ದಾಗುತ್ತೆ ಅಂದ್ರೆ ಸೊ ಆಪ್ಷನ್ ಎ ಕರೆಕ್ಟ್. ಇದ ಕರೆಕ್ಟ್ ಆಗಿ ಏನ್ ಮಾಡ್ಬೇಕು, ಕ್ವಶನ್ ಗಳನ್ನ ನೀಟ್ನೆಸ್ ಆಗಿ ನೋಡ್ಕೊಂಡು ಪ್ರಶ್ನೆಗಳನ್ನ ಬಿಡಿಸ್ಬೇಕು. ನೋಡಿ ಎಲ್ಲ ಕ್ಲೀನ್ ಆಗಿ ಈಗ ನೋಡಿ ಎಲ್ಲ ಎಡಿಷನ್ ಮಾಡ್ಯಾರ ಆಯ್ತಾ, ಎಲ್ಲ ಪ್ಲಸ್ ಮಾಡಿ ಇಲ್ಲೂ 36 ಇದೆ, ಇಲ್ಲೂ 36 ಇದೆ, ಇನ್ನು ಏನಾಗಬೇಕು ಇದು ಫುಲ್ ಸೆಟ್ ಆಗ್ಬೇಕು 36 ಬರಬೇಕು. ಈ ತರ ಕಾನ್ಸೆಪ್ಟ್ 36 ಕಾನ್ಸೆಪ್ಟ್ ಬರ್ಬೇಕು. ಇದಕ್ಕೆ ನಾವು ಎಡಿಷನ್ ಅಂತ ಕರಿತೀವಿ, ಎಡಿಷನ್ ಕಾನ್ಸೆಪ್ಟ್ ಇದೆ ಆಯ್ತಾ. ನಾನು ನಿಮ್ಗೆ 6 ಕಾನ್ಸೆಪ್ಟ್ ಇರ್ತೇನೆ. ಸೊ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಸ್ಕ್ವೇರ್ ಅಂಡ್ ಕ್ಯೂಬ್ 6 ಕಾನ್ಸೆಪ್ಟ್ ಮೇಲೆ ಎಲ್ಲಾನು ವೆರೈಟಿ ಪ್ರಶ್ನೆಗಳು ಬಿಡಿಸ್ಬೇಕು. ಅಂದಾಗ ಈ ಒಂದು ಟಾಪಿಕ್ ಮೇಲೆ ಇರ್ತಕ್ಕಂಥ ಕ್ವಶನ್ ಗೊತ್ತಾಗ್ತವೆ. ಎಕ್ಸಾಮ್ ದಲ್ಲಿ ಪ್ರಶ್ನೆಗಳು ಈ ಟಾಪಿಕ್ ಮೇಲೆ ಇದ್ದೇ ಇರ್ತಾವ. ಇದು ನಂಬರ್ ಸೀರೀಸ್ ಆಗ್ಲಿ ಒಂದು ರಿಲೇಟೆಡ್ ಇರ್ತಕ್ಕಂಥ ಮಿಸ್ಸಿಂಗ್ ನಂಬರ್ ಅಂಡ್ ನಂಬರ್ ಸೀರೀಸ್ ಬೋತ್ ಆರ್ ಸೇಮ್ಸ್. ಓಕೆ, ಗಮನಿಸ್ಬೇಕು. ನೆಕ್ಸ್ಟ್ ಮುಂದಿನ ಕ್ವಶನ್. ಆಮೇಲೆ ಇದು ವೆರಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಕ್ವಶನ್ ಇದೆ. ಕರೆಕ್ಟ್ ಆಗಿ ನೋಡ್ರಿ. ಸೊ ಕ್ವಶನ್ ಎಲ್ಲ ನೀಟ್ನೆಸ್ ಓದ್ತಾನೆ ಕ್ಲಿಯರ್ ಆಗಿ. ಸೊ ಕ್ವಶನ್ ಅನ್ನ ಅಬ್ಸರ್ವ್ ಮಾಡ್ರಿ ಆಯ್ತಾ. ಸೊ ಕ್ವಶನ್ ಏನಿದೆ ನೋಡ್ರಣ, ಇದು ಯಾವ ಒಂದು ಎಕ್ಸಾಮ್ ದಾಗ ಬಂದಿದೆ, KS ಎಕ್ಸಾಮ್ ದಲ್ಲಿ ಬಂದಿದೆ. ಮತ್ತೆ ಯಾವ ಟೈಪ್ ಕ್ವಶನ್ ಅಂತ ಕೇಳ್ಬೋದು. ಸೊ ಯಾವ ಟೈಪ್ ಕ್ವಶನ್ ಅಂದ್ರೆ ಇದು ಯಾವ ಟಾಪಿಕ್ ಮೇಲೆ ಇದೆ ಅಂದ್ರೆ ಸಿಲಾಜಿಸಮ್ ಅಂತ ಕರಿತೀವಿ ನಾವು, ತಾರ್ಕಿಕ ವಿವೇಚನೆ. ಸಿಲಾಜಿಸಮ್ ಮೇಲೆ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇದೆ. ಸೊ ಈ ಕಾನ್ಸೆಪ್ಟ್ ಮೇಲೆ ಇರ್ತಕ್ಕಂಥದ್ದು ನೋಡ್ರಿ ಏನಿದೆ ಅಂದ್ರ ಫಸ್ಟ್ ಕ್ವಶನ್ ನೋಡೋಣ. ವಿಚ್ ಆಫ್ ದ 4 ಕನ್ಕ್ಲೂಷನ್ಸ್ ಫಾಲೋ ಫ್ರಮ್ ದ ಗಿವನ್ ಸ್ಟೇಟ್ಮೆಂಟ್ ಅಂತ ಇದೆ. ಮತ್ತು ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್ ಮೇಲೆ ಇರ್ತಕ್ಕಂಥದ್ದು. ಸೊ ಸ್ಟೇಟ್ಮೆಂಟ್ ಏನ್ ಹೇಳ್ತದೆ ನೋಡ್ರಿ, ಆಲ್ ಪ್ರೊಫೆಸರ್ಸ್ ಆರ್ ವೈಸ್ ಪೀಪಲ್ ಅಂತ ಇದೆ. ಆಲ್ ಪ್ರೊಫೆಸರ್ಸ್ ಆರ್ ವೈಸ್ ಪೀಪಲ್, ಆಲ್ ವೈಸ್ ಪೀಪಲ್ ಆರ್ ಡಾಕ್ಟರೇಟ್ ಹೋಲ್ಡರ್ಸ್. ಕನ್ಕ್ಲೂಷನ್ಸ್, ಆಲ್ ಪ್ರೊಫೆಸರ್ಸ್ ಆರ್ ಡಾಕ್ಟರೇಟ್ ಹೋಲ್ಡರ್, ಇದು ಒಂದೇದು. ಆಮೇಲೆ ಆಲ್ ಡಾಕ್ಟರೇಟ್ ಹೋಲ್ಡರ್ಸ್ ಆರ್ ವೈಸ್ ಪೀಪಲ್, ಆಲ್ ಡಾಕ್ಟರೇಟ್ ಹೋಲ್ಡರ್ ಆರ್ ಪ್ರೊಫೆಸರ್ಸ್, some doctorate holder are professor. Select the correct answer from the given from option given below ಅಂತ ಇದೆ. ಆಮೇಲೆ only A and D follow, only A and D follow, only C follows, option C only B and D follow, option 4 only D follows ಅಂತ ಇದೆ. ರೈಟಾ. ಇನ್ನ ಕನ್ನಡದಲ್ಲಿದೆ. ಇಲ್ಲಿ 2 ಹೇಳಿಕೆಗಳಿವೆ ಅಂತ ಕೊಟ್ಟಾರೆ. ಇಲ್ಲಿ 2 ಹೇಳಿಕೆಗಳಿವೆ ಮತ್ತು 4 ತೀರ್ಮಾನಗಳಿವೆ. 4 ತೀರ್ಮಾನಗಳಿವೆ. ಹೇಳಿಕೆಗಳಿಗೆ ಯಾವ ತೀರ್ಮಾನ ಸರಿ ಹೊಂದುತ್ತದೆ ಎಂಬುದನ್ನು ತಿಳಿಸಿ. ಹೇಳಿಕೆಗಳು ಒಂದೇದು, ಎಲ್ಲಾ ಪ್ರೊಫೆಸರ್ಗಳು ಬುದ್ಧಿವಂತರು ಅಂತ ಇದೆ. ಎಲ್ಲಾ ಪ್ರೊಫೆಸರ್ಗಳು ಬುದ್ಧಿವಂತರು. KS ಪ್ರಿಲಿಮ್ಸ್ ಅಲ್ಲಿ ಕೇಳ್ತಕ್ಕಂಥದ್ದು. ಆಲ್ರೆಡಿ KS ಪ್ರಿಲಿಮ್ಸ್ ಅಲ್ಲಿ ಬಂದಿರೋ ಪ್ರಶ್ನೆ ಇದೆ. ಎಲ್ಲಾ ಪ್ರೊಫೆಸರ್ಗಳು ಬುದ್ಧಿವಂತರು. ಎಲ್ಲಾ ಬುದ್ಧಿವಂತರು ಡಾಕ್ಟರೇಟ್ ಪದವೀಧರರು. ಎಲ್ಲಾ ಬುದ್ಧಿವಂತರು ಡಾಕ್ಟರೇಟ್ ಪದವೀಧರರು ಅಂತ ಇದೆ. ಇನ್ನ ತೀರ್ಮಾನಗಳು, ಎಲ್ಲಾ ಪ್ರೊಫೆಸರ್ಗಳು ಡಾಕ್ಟರೇಟ್ ಪದವೀಧರರು, ಎಲ್ಲಾ ಡಾಕ್ಟರೇಟ್ ಪದವೀಧರರು ಬುದ್ಧಿವಂತರು, ಎಲ್ಲಾ ಡಾಕ್ಟರೇಟ್ ಪದವೀಧರರು ಪ್ರೊಫೆಸರ್ಗಳು, ಕೆಲವು ಡಾಕ್ಟರೇಟ್ ಪದವೀಧರರು ಪ್ರೊಫೆಸರ್ಗಳಾಗಿರುತ್ತಾರೆ. ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಆಪ್ಷನ್ 1 ಎ ಮತ್ತು ಡಿ ಮಾತ್ರ ಅನ್ವಯಿಸುತ್ತದೆ. ಆಪ್ಷನ್ 2 ಸಿ ಮಾತ್ರ ಅನ್ವಯಿಸುತ್ತದೆ. ಆಪ್ಷನ್ 3 ಬಿ ಮತ್ತು ಡಿ ಮಾತ್ರ ಅನ್ವಯಿಸುತ್ತದೆ. ಆಪ್ಷನ್ 4 ಡಿ ಮಾತ್ರ ಅನ್ವಯಿಸುತ್ತದೆ ಅಂತ ಇಲ್ಲಿ ಪ್ರಶ್ನೆ ಇದೆ. ನಾವು ಇಲ್ಲಿ ಏನ್ ಗಮನಿಸ್ಬೇಕಂದ್ರೆ ಕರೆಕ್ಟ್ ಆಗಿ ಕ್ವಶನ್ ನೀಟ್ನೆಸ್ ನೋಡ್ಕೋಬೇಕಷ್ಟೇ, ಓದ್ಬೇಕು. ಆಮೇಲೆ ಇದನ್ನ ಬಿಡಿಸುವಂತ ಒಂದು ಟೆಕ್ನಿಕ್ ಇದೆ. ಯಾವ ತರ ಬಿಡಿಸ್ಬೇಕಂದ್ರ ಎಲ್ಲಾ ಪ್ರೊಫೆಸರ್ಗಳು ಬುದ್ಧಿವಂತರ ಅಂದಾಗ ಇಲ್ಲೊಂದು ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ ಅನ್ನ ಹೇಳ್ತಾನೆ. ಎಲ್ಲಾ ಅಂತಂದಾಗ ಈ ಎಲ್ಲ ಆಲ್ ಅಂತ ಇದೆಯಲ್ಲ, ಸೊ ಆಲ್ ಅಂತ ಸರ್ಕಲ್ ಮೇಲೆ ಸರ್ಕಲ್ ಡ್ರಾ ಮಾಡಬೇಕು. ಎಲ್ಲಾ ಪ್ರೊಫೆಸರ್ಗಳು ಬುದ್ಧಿವಂತರ ಅಂತ ಇದೆ. ಸೊ ಇಲ್ಲಿ ಎಲ್ಲಾ ಪ್ರೊಫೆಸರ್ಗಳು, ಪ್ರೊಫೆಸರ್ಗಳು ಏನಿದೆ ಬುದ್ಧಿವಂತರ ಅಂತ ಇದೆ. ಎಲ್ಲಾ ಪ್ರೊಫೆಸರ್ಗಳು ಬುದ್ಧಿವಂತರು ಈ ತರ ಹಾಕೋಬೇಕಷ್ಟೇ. ಎಲ್ಲಾ ಪ್ರೊಫೆಸರ್ಗಳು ಬುದ್ಧಿವಂತರು, ಸರ್ಕಲ್ ಮೇಲೆ ಸರ್ಕಲ್, ಎಲ್ಲಾ ಅಂತ ಬಂತಂದ್ರೆ ಇದ್ರ ಹಾಕೋಬೇಕಷ್ಟೇ. ಎಲ್ಲಾ ಪ್ರೊಫೆಸರ್ಗಳು ಬುದ್ಧಿವಂತರು ಅಂತ ಇದೆ. ಇನ್ನು 2ನೇ ಹೇಳಿಕೆ ಏನಂತೈತೆ ಅಂದ್ರೆ ಎಲ್ಲಾ ಬುದ್ಧಿವಂತರು ಡಾಕ್ಟರೇಟ್ ಪದವೀಧರರು. ಎಲ್ಲಾ ಬುದ್ಧಿವಂತರು ಡಾಕ್ಟರೇಟ್ ಪದವೀಧರರು ಅಂದ್ರೆ ಮತ್ತೊಂದು ಸರ್ಕಲ್ ಹಾಕೋಬೇಕಷ್ಟು. ಎಲ್ಲ ಡಾಕ್ಟರೇಟ್ ಪದವೀಧರರು ಅಂತ ಇದೆ. ಅರ್ಥ ಒಂದು ಕಾನ್ಸೆಪ್ಟ್. ಇನ್ನ ಈ ಪ್ರಶ್ನೆಗೆ ಆನ್ಸರ್ ಯಾವ ತರ ಮಾಡ್ಕೋಬೇಕಾದ್ರೆ ನಾವು ಇಲ್ಲೆಲ್ಲ ತೀರ್ಮಾನದವ ಇದ ತೀರ್ಮಾನಗಳು. ಈ 4 ತೀರ್ಮಾನದವ. ಈಗ ಹೇಳಿಕೆ 2 ಕೊಟ್ಟಾರ, 4 ತೀರ್ಮಾನ ಕೊಟ್ಟಾರ. 4ರಲ್ಲಿ ಯಾವ್ದು ಸರಿ ಚೆಕ್ ಮಾಡ್ಬೇಕು ನಾವು. ಅಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಎಲ್ಲಾ ಪ್ರೊಫೆಸರ್ಗಳು ಡಾಕ್ಟರೇಟ್ ಪದವೀಧರರು ಅಂತ ಇದೆ ನೋಡ್ರಿ. ಎಲ್ಲಾ ಪ್ರೊಫೆಸರ್ಗಳು ಡಾಕ್ಟರೇಟ್ ಪದವೀಧರರು ಸರಿ ಇದೆ ಆಯ್ತಾ. ಯಾಕಂದ್ರೆ ಒಳಗಡೆ ಅಂತ ಹೊರಗೆ ಹೋಗುವಾಗ ಎಲ್ಲಾ ಅಂದ್ರೆ ಸರಿ ಇದೆ.
ಸೊ ಇದೇನಾಗಿದೆ, ಸೊ ಎಲ್ಲಾ ಪ್ರೊಫೆಸರ್ಗಳು ಡಾಕ್ಟರೇಟ್ ಪದವೀಧರರು ಸರಿ ಇದೆ. ಸೊ ಒಂದೇದೇನಾಗುತ್ತದೆ ಅಂದ್ರೆ ಎ ಸರಿ ಆಗುತ್ತದೆ, ಇಲ್ಲಿ ಎ ಸರಿ ಆಗುತ್ತೆ, ಎ ಸರಿ ಆಗುತ್ತದೆ. ಆಮೇಲೆ ಎ ಸರಿ ಆಯ್ತು, ಓಕೆ, ಎ ಸರಿ ಆಯ್ತು. ನೆಕ್ಸ್ಟ್ ಎಲ್ಲಾ ಡಾಕ್ಟರೇಟ್ ಪದವೀಧರರು ಬುದ್ಧಿವಂತರು. ನೋಡ್ರಿ ರಿವರ್ಸ್ ಬಂದಿದೆ. ಎಲ್ಲಾ ಡಾಕ್ಟರೇಟ್ ಪದವೀಧರರು ಏನ್ ಕೊಟ್ಟಾನವ, ಎಲ್ಲಾ ಡಾಕ್ಟರೇಟ್ ಪದವೀಧರರು ಬುದ್ಧಿವಂತರು ಅಂತ ಕೊಟ್ಟಾನ. ಆಗಲ್ಲ ಅದು, ಯಾಕಂದ್ರ ಇಲ್ಲಿ ನೋಡ್ರಿ ಎಲ್ಲಾ ಡಾಕ್ಟರೇಟ್ ಪದವರು ಬುದ್ಧಿವಂತರಾಗಲ್ಲ. ಯಾಕಂದ್ರೆ ಸರ್ಕಲ್ ಮೇಲೆ ಸರ್ಕಲ್ ಇರ್ಬೇಕು. ಎಲ್ಲಾ ಅಂದಾಗ ಸರ್ಕಲ್ ಮೇಲೆ ಸರ್ಕಲ್ ಇರಬೇಕು. ಸೊ ಸರ್ಕಲ್ ದಲ್ಲಿ ಡಾಕ್ಟರ್ ಇರ್ಬೇಕು, ಅದ್ರ ಸರ್ಕಲ್ ದಲ್ಲಿ ಬುದ್ಧಿವಂತ ಇರ್ಬೇಕು. ಇದು ಉಲ್ಟಾಗಿದೆ ಅಂದಾಗ ಬಿ ಏನಾಗುತ್ತದೆ, ತಪ್ಪಾಗುತ್ತೆ. ನೆಕ್ಸ್ಟ್ ಎಲ್ಲಾ ಡಾಕ್ಟರೇಟ್ ಪದವೀಧರರು ಪ್ರೊಫೆಸರ್ಗಳು, ಅದು ಉಲ್ಟಾ ಆಯ್ತಲ್ಲ, ಇದ್ರ ಅಪೋಸಿಟ್. ಎ ಆಪ್ಷನ್ ಅಂದ್ರೆ ಎ ತೀರ್ಮಾನ ಅಪೋಸಿಟ್ ಸಿ ತೀರ್ಮಾನ ಇದೆ ಅಂದಾಗ ಎ ಸರಿ ಆಯ್ತಂದ್ರ ಈ ಸಿ ತಪ್ಪಾಕತಿ. ಹೌದಾ? ಇಲ್ಲಿ ನೋಡ್ರಿ ಎಲ್ಲಾ ಪ್ರೊಫೆಸರ್ ಡಾಕ್ಟರೇಟ್ ಪದವಿ ಅಂತ ಕೊಟ್ಟಾನ, ಆಮೇಲೆ ಎಲ್ಲಾ ಡಾಕ್ಟರೇಟ್ ಪದವರು ಪ್ರೊಫೆಸರ್ ಕೊಟ್ಟಾನ, ಇದು ಉಲ್ಟಾ ಮಾಡ್ಯಾನ. ಸೊ ಅವಾಗ ಏನಾಕತಿ, ಸೊ ಸಿ ತಪ್ಪಾಕತಿ. ನೆಕ್ಸ್ಟ್ ನೋಡ್ರಿ ಕೆಲವು ಅಂತ ಇದೆ, ಕೆಲವು ಡಾಕ್ಟರೇಟ್ ಪದವೀಧರರು ಪ್ರೊಫೆಸರ್ಗಳು ಅಂತ ಇದೆ. ಸೊ ಕೆಲವು ಡಾಕ್ಟರೇಟ್ ಪದವೀಧರರು ಸೊ ಪ್ರೊಫೆಸರ್ ಅಂತಂದಾಗ ಈ ಸರಿ. ಅದ್ರ ಒಂದ್ ಅರ್ಥ ಮಾಡ್ಕೊರಿ, ಈ ಸರ್ಕಲ್ ದಿಂದ ಹೊರಗಡೆ ಹೋದಾಗ ಎಲ್ಲಾ ಅಂದ್ರೂ ಸರಿ, ಹೊರಗಡೆಯಿಂದ ಒಳಗಡೆ ಬರುವಾಗ ಸೊ ಕೆಲವೊಂದ್ರು ಸರಿ. ಸೊ ಈ ಪ್ರಶ್ನೆಗೆ ಆನ್ಸರ್ ಯಾವ್ದಂದ್ರ ಸೊ ಎ ಸರಿ ಆಗುತ್ತದೆ, ಆಮೇಲೆ ಡಿನೂ ಕೂಡ ಸರಿ ಆಗುತ್ತದೆ. ಏನು ಸರಿ ಮತ್ತು ಡಿನೂ ಸರಿ. ಸೊ ಆಪ್ಷನ್ ಯಾವ್ದಂದ್ರ ಆಪ್ಷನ್ ಎ ಸರಿ ಉತ್ತರ. ಅಂದ್ರ ಎ ಅಂಡ್ ಡಿ ಅನ್ವಯಿಸುತ್ತದೆ. ಎ ಅಂಡ್ ಓನ್ಲಿ ಎ ಅಂಡ್ ಬಿ, ಎ ಅಂಡ್ ಡಿ ಫಾಲೋಸ್ ಅಂತ ಇದೆ, ಫಾಲೋ ಅಂತ ಇದೆ. ಸೊ ಆಪ್ಷನ್ ಎ ಸರಿಯಾದ ಉತ್ತರ. ಇದು KS ಪ್ರಿಲಿಮ್ಸ್ ಅಲ್ಲಿ ಸೊ ಕೇಳಿರೋ ಪ್ರಶ್ನೆ. ಇದು ಸಿಲಾಜಿಸಂ ಮೇಲೆ ಇರ್ತಕ್ಕಂಥ ಕಾನ್ಸೆಪ್ಟ್. ಕರೆಕ್ಟ್ ಆಗಿ ನೋಡ್ರಿ. ಒಂದು ಕಾನ್ಸೆಪ್ಟ್ ಏನಿ, ಒಳಗಡೆಯಿಂದ ಹೊರಗಡೆ ಹೋಗುವಾಗ ಎಲ್ಲ ಅಂದ್ರೆ ಸರಿ, ಹೊರಗಡೆಯಿಂದ ಒಳಗಡೆಗೆ ಬರುವಾಗ ಕೆಲವು ಎಂದರೆ ಸರಿ. ಇಷ್ಟು ಕಾನ್ಸೆಪ್ಟ್, ಎರಡು ಲಾಜಿಕ್ ಏನಿ, ಆ ಎರಡು ಲಾಜಿಕ್ ಮೇಲೆ ಇಡೀ ಕಾನ್ಸೆಪ್ಟ್ ಅಲ್ಲಿ ನಿಂತಿರ್ತೈತಿ. ಸೊ ಕರೆಕ್ಟ್ ಆಗಿ ನೋಡ್ತಾ ಬರ್ರಿ. ಇದರ ಮತ್ತೆ ಕ್ವಶನ್ಗಳನ್ನ ಮತ್ತೆ ಬಿಡಿಸಿನಿ. ಸೊ ಅಲ್ಲಿ ಕೂಡ ನೀವು ಗಮನಿಸಿ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಕೂಡ ಇದು ಕೂಡ ಯಾವ್ದ್ರ ಮೇಲೆ ಇದೆ ಅಂದ್ರೆ ನಲ್ಲಿಗಳು ಮತ್ತು ತೊಟ್ಟಿಗಳು, ಪೈಪ್ಸ್ ಅಂಡ್ ಸಿಟನ್ಸ್. ನಲ್ಲಿಗಳು ಮತ್ತು ಸೊ ತೊಟ್ಟಿಗಳ ಮೇಲಿದೆ. ಆ ನಲ್ಲಿಗಳು ಮತ್ತು ತೊಟ್ಟಿಗಳ ಮೇಲೆ ಇರುವಂತಹ ಒಂದು ಪ್ರಶ್ನೆಯನ್ನ ಆಲ್ರೆಡಿ ಎಕ್ಸಾಮ್ KS ಪ್ರಿಲಿಮ್ಸ್ ಎಕ್ಸಾಮ್ ದಲ್ಲಿ ಬಂದಿರೋ ಪ್ರಶ್ನೆ ಇದು. ಆಲ್ರೆಡಿ KS ಪ್ರಿಲಿಮ್ಸ್ ಮೇಲೆ ಬಂದಿದೆ ಮತ್ತು ಅತ್ಯಂತ ಈಸಿ ಇದೆ. ಬಟ್ ಎಕ್ಸಾಮ್ ಈಸಿ ಇದ್ರು ಕೂಡ ಒಂದು KS ಎಕ್ಸಾಮ್ ದಲ್ಲಿ ಕೂಡ ಕೇಳ್ತಾನೆ. ಯಾಕಂದ್ರೆ ನಮ್ಗೆ ಎಲಿಜಿಬಲ್ ಅಷ್ಟೇ KS. ಜಸ್ಟ್ ಏನ್ ಮಾಡ್ಬೇಕು, ಸೊ ಎಂಟ್ರೆನ್ಸ್ ಎಕ್ಸಾಮ್ ಅಷ್ಟೇ ಇದು. ಆ ಪಾಸ್ ಆತಂದ್ರೆ ಅದೇನ್ ನಮ್ಗೆ ಕೌಂಟ್ ಆಗಲ್ಲ, ಮಾರ್ಕ್ ಕೌಂಟ್ ಆಗಲ್ಲ, ಏನಿಲ್ಲ. ಜಸ್ಟ್ ಎಂಟ್ರೆನ್ಸ್ ಅಷ್ಟೇ. ಬಟ್ ನಾವೇನ್ ಮಾಡ್ಬೇಕಂದ್ರ ಆ ಕಂಪ್ಲೀಟ್ ಆ ಕಾನ್ಸೆಪ್ಟ್ ಅಲ್ಲಿ ಟಫ್ ಇರ್ಲಿ ಈಸಿ ಇರ್ಲಿ ಎಲ್ಲಾನು ಕೂಡ ನಾವು ಕಲಿಬೇಕು. ನಾವು ಟಫ್ ಅಷ್ಟೇ ಕಲ್ತ್ರ ಎಕ್ಸಾಮ್ ಪಾಸ್ ಆಗಲ್ಲ, ಈಸಿದು ಕಲಿಬೇಕು. ಯಾಕಂದ್ರೆ ಈಸಿ ಇದ್ದು ಸೊ ಇಲ್ಲಿ ನಿಮಗೆ ಬರ್ತಾ ಇದ್ರ ಎಕ್ಸಾಮ್ ದಲ್ಲಿ ಅವ ಟಫ್ ಆಗಿಬಿಡ್ತು. ಆಯ್ತಾ? ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಮಾಡಬಾರ್ದು. ಕರೆಕ್ಟ್ ಆಗಿ ಟಫ್ ಇದ್ರು ಕೂಡ ಅದ್ರ ಬಗ್ಗೆ ಗಮನಿಸಬೇಕು, ಈಸಿ ಇದ್ರು ಕೂಡ ಗಮನಿಸ್ಬೇಕಷ್ಟೇ. ನಿಮ್ಗೆ ಯಾವುದೇ ಪ್ರಶ್ನೆ ಇದ್ರು ಕೂಡ ಗಮನಿಸಬೇಕು. ಇಲ್ಲಿ ಪ್ರಶ್ನೆ ಓದ್ತಾ ಹೋಗೋಣ. ನೀರಿನ ಒಂದು ತೊಟ್ಟಿಯನ್ನು ಒಂದು ನಲ್ಲಿಯಿಂದ 4 ಗಂಟೆಯಲ್ಲಿ ತುಂಬಿಸಬಹುದು. ನೋಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ನೀರಿನ ಒಂದು ತೊಟ್ಟಿಯನ್ನು ಒಂದು ನಲ್ಲಿಯಿಂದ 4 ಗಂಟೆಯಲ್ಲಿ ತುಂಬಿಸಬಹುದು. ಅಂದ್ರೆ ಒಂದು ತೊಟ್ಟಿ ಇದೆ ತಿಳ್ಕೊಣ. ಇದೊಂದು ತೊಟ್ಟಿ ಇದೆ. ಸೊ ಈ ತೊಟ್ಟಿಯನ್ನ ಒಂದು ನಲ್ಲಿಯಿಂದ 4 ಅವರ್ಸ್ ಅಲ್ಲಿ 4 ಗಂಟೆದಲ್ಲಿ ಏನ್ ಮಾಡಬಹುದು, ತುಂಬಿಸಬಹುದು. ಅಂದ್ರೆ 4 ಗಂಟೆ ಸಾಕು. ಒಂದು ತೊಟ್ಟಿ ಇದೆ. ಸೊ ಆ ತೊಟ್ಟಿಯನ್ನ 4 ಗಂಟೆಯಲ್ಲಿ ಒಂದು ಟ್ಯಾಂಕ್ ದಿಂದ ಅದೇನಿದೆ ಒಂದು ನಲ್ಲಿಯಿಂದ 4 ಗಂಟೆಗಳಲ್ಲಿ ತುಂಬಿಸಬಹುದು. ಇನ್ನೊಂದು ನಲ್ಲಿಯಿಂದ ಈ ತೊಟ್ಟಿಯಲ್ಲಿನ ನೀರನ್ನು 8 ಗಂಟೆಗಳಲ್ಲಿ ಖಾಲಿ ಮಾಡಬಹುದು. 8 ಗಂಟೆಗಳಲ್ಲಿ ಸೊ ಖಾಲಿ ಮಾಡಬಹುದು. ಇವೆರಡೂ ನಲ್ಲಿಗಳನ್ನು ಏಕಕಾಲದಲ್ಲಿ ತೆರೆದಿಟ್ಟರೆ ಎಷ್ಟು ಗಂಟೆಗಳ ನಂತರ ತೊಟ್ಟಿ ಭರ್ತಿಯಾಗುತ್ತದೆ? ಎಷ್ಟು ಗಂಟೆಗಳ ನಂತರ ಸೊ ತೊಟ್ಟಿ ಭರ್ತಿ ಆಗುತ್ತದೆ ಅಂತ ಕೊಟ್ಟಾಗ ಇಲ್ಲಿ ನೋಡಿ, ಇಂಗ್ಲಿಷ್ ನೋಡ್ತಾ ಹೋಗೋಣ. ಸಿಟ್ರನ್ ಕ್ಯಾನ್ ಬಿ ಫಿಲ್ಡ್ by a tap in 4 hours, while it can be emptied by another tap in 8 hours. If both the taps are opened simultaneously, then after how much time will the cistern get filled ಅಂತ ಇದೆ. ಅಂದ್ರೆ ಈ ಎರಡೂ ನಲ್ಲಿಗಳನ್ನ ಒಟ್ಟಿಗೆ ನಾವು ತೆರೆದು ಬಿಟ್ರ, ಎರಡೂ ನಲ್ಲಿಗಳನ್ನ ಒಟ್ಟಿಗೆ ತೆರೆದ್ರ ಸೊ ಟ್ಯಾಂಕ್ ಎಷ್ಟು ಹೊತ್ತಿಗೆ ಭರ್ತಿಗೊಳ್ಳುತ್ತದೆ ಕೊಟ್ಟಾರ. ಈಗ ಇದು 4 ಗಂಟೆದಲ್ಲಿ ಟ್ಯಾಂಕ್ ಫಿಲ್ ಆಕತಿ. ಸೊ 8 ಗಂಟೆದಲ್ಲಿ ಟ್ಯಾಂಕ್ ದಲ್ಲಿ ನೀರನ್ನ ಖಾಲಿ ಮಾಡಿಬಿಡುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಈ ತರ ಕಾನ್ಸೆಪ್ಟ್ ಇದ್ದಾಗ ಪ್ರಶ್ನೆ ಯಾವ ತರ ಬಿಡಿಸ್ಬೇಕಂದ್ರೆ ಇದಕ್ಕೊಂದು ಸಿಂಪಲ್ ಫಾರ್ಮುಲಾ ಇದೆ. ಆ ಫಾರ್ಮುಲಾ ಯೂಸ್ ಮಾಡ್ಬಿಟ್ರೆ ಸಾಕಷ್ಟೇ, ಓದಿದೇನು ಬೇಡ. ಜಸ್ಟ್ ನೀವು ಕಾನ್ಸಂಟ್ರೇಟ್ ಮಾಡ್ರಿ. ಕೆಲವೊಂದಿಷ್ಟು ಈಸಿ ಕ್ವಶನ್ ಬಂದಿರ್ತಾವ, ಬಟ್ ಅವು ಏನಂದ್ರೆ ಕಾನ್ಸೆಪ್ಟ್ ಬಹಳ ಇಂಪಾರ್ಟೆಂಟ್ ನಮ್ಗೆ. ಆಯ್ತಾ?
ಅದ್ಯಾವ್ದು ನೋಡೋಣ. ಒಂದು ಸಿಂಪಲ್ ಇದೆ. ಸೊ ಯಾವ್ದಂದ್ರೆ ಎ ಬಿ ಡಿವೈಡೆಡ್ ಬೈ ಎ ಮೈನಸ್ ಬಿ ಅಂತ ಮಾಡ್ತೀವಿ. ಸೊ ಎ ಬಿ ಡಿವೈಡ್ ಬೈ ಎ ಮೈನಸ್ ಬಿ ಅಂತ ಮಾಡ್ತೀವಿ. ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಎ ಬಿ ಡಿವೈಡ್ ಬೈ ಎ ಮೈನಸ್ ಬಿ ಅಂತ ಮಾಡಿದಾಗ ಇಲ್ಲಿ ಇಂಪಾರ್ಟೆಂಟ್ ನೀವು ಯಾವ್ದು ಬೇಕಾದ ಎ ಬಿ ಅಂತ ಯಾವ್ದು ಬೇಕಾದ ತಗೋಬಹುದು. ಬಟ್ ಇಲ್ಲಿ ಇಂಪಾರ್ಟೆಂಟ್ ಇಲ್ಲಿ ಮೈನಸ್ ಆಗಿ ವ್ಯಾಲ್ಯೂ ಬರಲ್ಲ, ಮೈನಸ್ ಅಂತ ಬರಲ್ಲ. ಆಯ್ತಾ, ಮೈನಸ್ ಆಗಿ ವ್ಯಾಲ್ಯೂ ಅಂತ ಯಾವ್ದು ಬರಲ್ಲ. ಇಲ್ಲಿ ನಲ್ಲಿ ಮತ್ತು ತೊಟ್ಟಿದ್ದಾಗ ಗಮನಿಸಬೇಕು. ನಾವು ಫಸ್ಟ್ ಏನ್ ಮಾಡೋಣ, ಎ ಅಂದ್ರೆ 8 ಅಂತ ತಿಳ್ಕೋಣ. ಎ ಇಸ್ ಈಕ್ವಲ್ ಟು 8 ಅಂತ ತಿಳಿಯೋಣ. ಎ ಇಸ್ ಈಕ್ವಲ್ ಟು 8. ಸೊ ಬಿ ಇಸ್ ಈಕ್ವಲ್ ಟು 4 ಅಂತ ನಾವು ತಿಳಿಬೇಕು ಅಷ್ಟೇ. ಯಾಕಂದ್ರೆ ದೊಡ್ಡ ವ್ಯಾಲ್ಯೂನ ಮೊದಲು ಬರಿಬೇಕು, ದೊಡ್ಡ ಸಂಖ್ಯೆನ ಮೊದಲು ಬರ್ಕೋಬೇಕು. ಸೊ 8 ಇಂಟು 4 ಆಮೇಲೆ 8 ಮೈನಸ್ 4 ಅಂತ ಮಾಡ್ಕೋಬೇಕು. ಈ ಫಾರ್ಮುಲಾ ಎ ಬಿ ಡಿವೈಡ್ ಬೈ ಎ ಮೈನಸ್ ಬಿ ಅಂತ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಆಮೇಲೆ ಇದು ನೆಕ್ಸ್ಟ್ ಸಾಲ್ವ್ ಮಾಡ್ತಾ ಬರ್ಬೇಕು ಅಷ್ಟೇ. 8 ಇಂಟು ಅಂದ್ರೆ 8 4 ಎಷ್ಟು 32 ಆಯ್ತಾ, ಡಿವೈಡೆಡ್ ಬೈ 8 4 32. 8ರಲ್ಲಿ 4 ಆದ್ರೆ ಎಷ್ಟಾಯ್ತು 4. ಸೊ ಏನಾಗುತ್ತದೆ ಆನ್ಸರ್ ನೋಡ್ರಿ. ಸೊ 4 ಒಂದ್ಲೆ, ಸೊ 4 ಎಷ್ಟಲೆ 4 8ಲೆ 32. 8 ಬಂತ. ಸೊ 8 ಈ ಪ್ರಶ್ನೆಗೆ ಸರಿ ಹೋಗ್ತದೆ. ಯಾವ್ದಿದೆ? ಸೊ ಆಪ್ಷನ್ 8. 2 ನಲ್ಲಿಗಳನ್ನ ಸೊ ಒಟ್ಟಿಗೆ ತೆರೆದರೆ ಟ್ಯಾಂಕ್ ಎಷ್ಟು ಹೊತ್ತಿಗೆ ಭರ್ತಿಗೊಳ್ಳುತ್ತದೆ ಅಂದ್ರೆ 8 ಗಂಟೆ ಬೇಕು ಟೈಮ್ ಇದು. ಸೊ 8 ಅವರ್ಸ್ ಬೇಕು. ಸೊ ಕರೆಕ್ಟ್ ಆಗಿ ನೋಡ್ತಾ ಬರಬೇಕು. ಯಾಕಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಏನ್ ಕಾನ್ಸೆಪ್ಟ್ ಇದೆ ಅಂದ್ರೆ ಈಗ ನಲ್ಲಿಂದ ಟ್ಯಾಂಕ್ ದಲ್ಲಿ 4 ಗಂಟೆಯಲ್ಲಿ ಟ್ಯಾಂಕ್ ಭರ್ತಿಗೊಳ್ಳುತ್ತದೆ. ಬಟ್ 8 ಗಂಟೆ ಖಾಲಿ ಆಗುತ್ತದೆ ಅಂದ್ರೆ ಸೊ ಅಲ್ಲಿ ಟೈಮಿಂಗ್ ಬೇಕು. ಇದರ ಒಂದು ಫಾರ್ಮುಲಾ ಯೂಸ್ ಮಾಡಿ ಸೊ ಪ್ರಶ್ನೆಗಳನ್ನ ನೀವು ಬಿಡಿಸಿ ಅತ್ಯಂತ ಸರಳವಾಗಿ. ಇದು ಈಸಿ ಇರ್ತಕ್ಕಂಥದ್ದು. ಇದು ರಿಲೇಟೆಡ್ ಪ್ರಶ್ನೆಗಳನ್ನ ಸೊ ಅವನ್ನೆಲ್ಲ ಕಂಪ್ಲೀಟ್ ಆಗಿ ಒಂದು ಇದನ್ನ ನಿಮ್ಗೆಲ್ಲ ಕ್ಲೀನ್ ಆಗಿ ಹೇಳಿದ್ರಾಗ ಸೊ ಕರೆಕ್ಟ್ ಆಗಿ ಬೇರೆ ಬೇರೆ ವಿಡಿಯೋಗಳು ನೋಡ್ರಿ, ಅಲ್ಲೆಲ್ಲೂ ಕವರ್ ಆಗಿದೆ ಕಾನ್ಸೆಪ್ಟ್ಗಳು. ನಲ್ಲಿ ಮತ್ತು ತೊಟ್ಟಿ ಮೇಲೂ ಕೂಡ ಸೊ ಕಾನ್ಸೆಪ್ಟ್ ಕವರ್ ಆಗಿದೆ. ಸೊ ಅಲ್ಲಿ ಕೂಡ ವಾಚ್ ಮಾಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇದೆ. ಸೊ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಸೊ ಗಮನಿಸ್ಬೇಕಷ್ಟೇ ಆಯ್ತಾ. ಇದು ಕೂಡ ಒಂದು ಫ್ರಾಕ್ಷನ್ ಮೇಲೆ ಇರ್ತಕ್ಕಂಥದ್ದು. ಸೊ ಡಿಫ್ರೆಂಟ್ ಆಗಿ ಒಂದು ಪರ್ಸೆಂಟೇಜ್ ಕೊಡಾನಿ, ಶೇಕಡ ಅಂತ ಕೊಡ ನೋಡ್ರಿ. ಇಂಥವೆಲ್ಲ ಅಬ್ಸರ್ವ್ ಮಾಡೋದು. ಕ್ವಶನ್ ಸ್ಟಾರ್ಟಿಂಗ್ ಕ್ವಶನ್ ನೋಡಿದ ತಕ್ಷಣ ಏನೇನ ನೋಡ್ಕೋಬೇಕು. ಈಗ ನೋಡ್ರಿ ವ್ಯಾಲ್ಯೂಗಳೆಲ್ಲ ಸೊ 3:5 ಅಂತ ಇದೆ, 3:5 ಅಂತ ಇದೆ. ಆಮೇಲೆ 14 ಡಿವೈಡ್ ಬೈ 25 ಅಂತ ಇದೆ, 14 ಡಿವೈಡ್ ಬೈ 25 ಇದೆ. ಅಲ್ಲಿ 3 ಡಿವೈಡ್ ಬೈ 5 ಇದೆ. ಆಮೇಲೆ ಶೇಕಡ ಅಂತ ಇದೆ. ಇಂಥವೆಲ್ಲ ಅಬ್ಸರ್ವ್ ಮಾಡ್ಬೇಕಷ್ಟೇ, ಬಹಳ ಇಂಪಾರ್ಟೆಂಟ್ ಆಯ್ತಾ. ಎಕ್ಸಾಮ್ ಬರೆಯೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಆ ಕ್ವಶನ್ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡು ಯಾವ ತರ ಕಾನ್ಸೆಪ್ಟ್ ನೋಡ್ಕೋಬೇಕು, ಏನ್ ಮಾಡ್ಕೋಬೇಕು ಎಲ್ಲ ಡೀಟೇಲ್ ಆಗಿ ನೋಡ್ಕೊಂಡು ಆಮೇಲೆ ಕ್ವಶನ್ ಗೆ ಆನ್ಸರ್ ಕರೆಕ್ಟ್ ನೀಟ್ನೆಸ್ ಹಾಕ್ಬೇಕಷ್ಟೇ. ಮತ್ತೆ ಎಲ್ಲ ಯಾಕಂದ್ರೆ ನಿಮ್ಗೆ ಎಲ್ಲಾ ಆಪ್ಷನ್ಗಳು ಒಂದಕ್ಕೊಂದು ರಿಲೇಟೆಡ್ ಸಿಂಪಲ್ ಎಲ್ಲ ನೋಡಿದಾಗ ಅವ ಅನಿಸ್ತಾವ. ಇದು ಸರಿ ಇದು ಸರಿ ಇದು ಸರಿ ಅನ್ಸತ್ತೆ, ಎ ಸರಿ ಬಿ ಸರಿ ಎಲ್ಲ ಸರಿ ಅನ್ಸತ್ತೆ. ಯಾವಾಗೂ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬಿಡಿಸುವಾಗ ಕ್ಲೀನ್ ಆಗಿ ಕ್ವಶನ್ ಓದ್ಕೋಬೇಕು. 2 ಸರಿ ಕ್ವಶನ್ ಅರ್ಥ ಆಗೋದು ಕ್ವಶನ್ ಬಿಡಿಸಬಾರ್ದು, ಬಹಳ ಇಂಪಾರ್ಟೆಂಟ್. ಕ್ವಶನ್ ಅರ್ಥ ಮಾಡ್ಸ ನೋಡಿ ಏನಿದೆ ಅಂದ್ರೆ ಒಂದು ಪಟ್ಟಣದಲ್ಲಿ ಅಂತ ಇದೆ. ಒಂದು ಪಟ್ಟಣದಲ್ಲಿ ಪ್ರತಿಯೊಬ್ಬರು ಒಂದು ಪಟ್ಟಣದಲ್ಲಿ ಪ್ರತಿಯೊಬ್ಬರು ಕನಿಷ್ಠ ಪಕ್ಷ 1 ಕಪ್ ಕಾಫಿ ಅಥವಾ ಚಹಾ ಸೇವಿಸುತ್ತಾರೆ. ಈ ಜನರಲ್ಲಿ 3/5 ರಷ್ಟು ಮಂದಿ ಕಾಫಿಯನ್ನು 3/5 ದಷ್ಟು ಅಂದ್ರೆ ಒಂದು ಗುಂಪಿದೆ 5 ಜನದಲ್ಲಿ 3 ಜನ ಕಾಫಿ ಕೊಡ್ತಾ ಅಂತ ತಗೋಬೇಕು ಆಯ್ತಾ. 3/5 ಅರ್ಥನ 3/5 ಅರ್ಥ ಏನಂದ್ರ 5 ಜನರಲ್ಲಿ 3 ಜನ ಕಾಫಿ ಅರ್ಥ ಆಯ್ತಾ. ನೆಕ್ಸ್ಟ್ 14/25 14/25 ರಷ್ಟು ಮಂದಿ ಚಹಾ ಸೇವಿಸುತ್ತಾರೆ. ಅದರ ಅರ್ಥ 25 ಜನರಲ್ಲಿ 14 ಜನ ಚಹಾ ಸೇವಿಸುತ್ತಾರೆ. ಅರ್ಥ ಆಯ್ತಾ. ಒಂದ್ 25 ಜನ ಇದ್ರಂದ್ರ ಅದರಲ್ಲಿ 14 ಜನ ಏನ್ ಮಾಡ್ತಾರೆ ಹೇಳ್ರಿ, ಚಹಾ ಸೇವಿಸುತ್ತಾರೆ. ಶೇಕಡ ಎಷ್ಟು ಜನರು ಕಾಫಿ ಅಥವಾ ಚಹಾ ಎರಡನ್ನೂ ಸೇವಿಸುತ್ತಾರೆ? ಶೇಕಡ ಎಷ್ಟು ಜನರು ಎರಡನ್ನೂ ಸೇವಿಸುತ್ತಾರೆ ಕೊಟ್ಟಾರ. ಅಂದ್ರ ಕಾಫಿನೂ ಕುಡಿತಾರೆ, ಈ ಕಡೆ ಚಾನು ಕುಡಿಯುವಂತ ಕ್ಯಾಂಡಿಡೇಟ್ ಯಾರ್ದಾರು ಕೇಳ್ತಾ ಇದ್ದಾರೆ. ಇನ್ನ ಕ್ವಶನ್ ನೋಡಿ ಇಂಗ್ಲಿಷ್ನ್ಯಾಗ. In a town, every person takes at least 1 cup coffee or tea. If 3/5 of the population takes coffee, 14/25 of the population takes tea, then the percentage of the population which takes both coffee and tea is ಅಂತ ಇದೆ. ಇನ್ನ ಈ ಪ್ರಶ್ನೆ ಹೆಂಗ್ ಬಿಡಿಸ್ಬೇಕು ನೋಡೋಣ. ಫಸ್ಟ್ ಇಲ್ಲಿ ಏನ್ ಮಾಡ್ಕೋಬೇಕಂದ್ರ ಫಸ್ಟ್ ಯಾವ್ದಿದೆ, ಕಾಫಿ ಅಂತ ಇದೆ. ಸೊ ಕಾಫಿ ಆಯ್ತಾ. ಸೊ ಕಾಫಿ ಅಂತ ಇದೆ. ಸೊ ಕಾಫಿ ಎಷ್ಟಿದೆ ಅಂದ್ರೆ 3/5 ಅಂತ ಇದೆ. 3/5 ಕಾಫಿ 3/5 ಅಂತ ಇದೆ. ದೆನ್ ಟೀ ಅಂತ ಇದೆ. ಸೊ ಟೀ ಇಸ್ಕೊಲ್ ಟು ಎಷ್ಟಿದೆ 14/25 ಅಂತ ಇದೆ. 14/25 ಬಟ್ ಏನಿದೆ ಶೇಕಡ ಅಂತ ಇದೆ. ಸೊ ಶೇಕಡ ಅಂತ ಇದೆ. ಶೇಕಡ ಅಂದಾಗ ಎಷ್ಟು ಮಾಡ್ಕೋಬೇಕು, ಶೇಕಡಾವಾರು ಅಂದ್ರೆ 100% ಅಂತ ಅರ್ಥ. ಶೇಕಡಾವಾರು ಅಂದ್ರೆ 100% ಮಾಡ್ಕೋಬೇಕು. ಈ ತರ ಮಾಡ್ಕೋಬೇಕು ಆಯ್ತಾ. 3/5 ಕಾಫಿ ಅಂದ್ರೆ 3/5 ಇಂಟು 100 ಮಾಡ್ಕೋಬೇಕು. ಟೀ ಅಂದ್ರೆ 14/25 ಇಂಟು 100 ಮಾಡ್ಕೋಬೇಕು ಅಷ್ಟೇ. ಆಮೇಲೆ ಇಲ್ಲಿ ನಾವು ಇದನ್ನ ಕ್ಯಾನ್ಸಲ್ ಮಾಡ್ಕೋಬೇಕಷ್ಟೇ. ಸೊ ಕ್ಯಾನ್ಸಲ್ ಯಾವ ತರ ಮಾಡ್ಬೇಕಂದ್ರೆ
ಸೊ 5 ಒಂದ್ಲೆ, ಸೊ 5 ಅಷ್ಟಲೇ 5 ಎರಡ್ಲೆ ಅಂದ್ರೆ 20 ಆಗುತ್ತದೆ. 3 ಇಂಟು 20 ಅಂದ್ರೆ ಎಷ್ಟಾಗುತ್ತದೆ 60. ಅಂದ್ರ 100% ಅಲ್ಲಿ, ಸೊ 100% ಅಲ್ಲಿ 60% ಏನ್ ಮಾಡ್ತಾರೆ ಹೇಳ್ರಿ, ಕಾಫಿ ಕುಡಿತಾ ಅಂತ ತಿಳ್ಕೊಬೇಕು. 100% ಅಲ್ಲಿ ಈ ರೇಷಿಯೋದಲ್ಲಿ 60% ಕಾಫಿ ಆಯ್ತು. ಆಮೇಲೆ ಟೀ ಎಷ್ಟಿದೆ ನೋಡ್ತಾ ಬರೋಣ. 25 1 25 4 100, 25 ಒಂದ್ರೆ 25 4 ಎಷ್ಟು 100 ಆಯ್ತು. ಆಮೇಲೆ 14 ಇಂಟು 4 ಮಾಡಿದಾಗ 14 ಇಂಟು 4 ಮಾಡ್ರೆ 56, 56 56% ಆಯ್ತು. ಅಂದ್ರ 100% ಅಲ್ಲಿ 56% ಏನ್ ಮಾಡ್ತಾರೆ ಹೇಳ್ರಿ, ಚಹಾ ಸೇವಿಸುತ್ತಾರೆ, ಟೀಯನ್ನ ಕುಡಿತಾರೆ ಅಂತ ತಿಳ್ಕೊಬೇಕಷ್ಟೇ. ಪ್ರಶ್ನೆ ಏನಿದೆ ಅಂದ್ರ ಬೋತ್ ಅಂತ ಇದೆ, ಇಬ್ರು ಅಂದ್ರೆ ಚಹಾ ಮತ್ತು ಕಾಫಿ ಇಬ್ರು ಕುಡಿಯೋರು, ಎರಡೂ ಒಂದು ಪಾನೀಯಗಳನ್ನು ಕುಡಿತಕ್ಕಂತ ವ್ಯಕ್ತಿಗಳು ಯಾರು ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ ನಾವು ಗಮನಿಸ್ಬೇಕು ಎಷ್ಟು ಜನ ಅಂದ್ರೆ ಕೇಳ್ತಾರ. ಇದು ಏನ್ ಮಾಡ್ಬೇಕಂದ್ರ ಈ 60% ಮತ್ತು 56% ಎರಡು ಕೂಡಿಸ್ಬೇಕು. 60 ಮತ್ತು 50 ಕೂಡಿಸಿದಾಗ ಸೊ ಎಷ್ಟಾಗುತ್ತೆ 116% ಆಗುತ್ತೆ. ಸೊ 116%. ಸೊ ಎಕ್ಸ್ಟ್ರಾ ಅಂತ ಬಂತು, ಇಲ್ಲಿ 100ಕ್ಕೆ ಎಕ್ಸ್ಟ್ರಾ ಅಂತ ಬಂತ. ಈಗ ಶೇಕಡಾವಾರು ಅಂದ್ರೆ ಎಷ್ಟು 100 ಇರಬೇಕು. ಸೊ 100ಕ್ಕಿಂತ 2 ಆಡ್ ಮಾಡೋಣ 116% ಅಂತ ಬಂತ. ಸೊ 100ಕ್ಕಿಂತ ಎಷ್ಟು ಜಾಸ್ತಿ ಬಂತು, 16 ಜಾಸ್ತಿ ಬಂತು. ಈ ಪ್ರಶ್ನೆಗೆ ಆನ್ಸರ್ ಏನ್ ಮಾಡ್ಕೋಬೇಕಂದ್ರೆ ಸೊ 116 ಮೈನಸ್ 100 ಅಂತ ಮಾಡಿದಾಗ ಸೊ ಎಷ್ಟಾಗುತ್ತೋ 16% ಅಂತ ಬಂತು. ಸೊ 16% ಏನ್ ಮಾಡ್ತಾರೆ ಈ ಪ್ರಶ್ನೆ ಸರಿ ಹೋಗ್ತಾರ. ಸೊ 16% ಈ ಪ್ರಶ್ನೆಗೆ ಸರಿ ಹೋಗ್ತಾರೆ. ಯಾಕಂದ್ರೆ 100 ಅಂದ್ರ ಕರೆಕ್ಟ್ ಆಯ್ತು, ಶೇಕಡಾವಾರು 100ಕ್ಕಿಂತ ಜಾಸ್ತಿ ಬಂದ್ರೆ ಇಲ್ಲಿ ಜಾಸ್ತಿ ಬಂದಿದೆ. ಸೊ ಎಷ್ಟಿದೆ 16 ಜಾಸ್ತಿ ಬಂದ್ರೆ 100ಕ್ಕಿಂತ ಜಾಸ್ತಿ ಬಂದ್ರೆ ಅದೇ ಆನ್ಸರ್. 100ಕ್ಕಿಂತ ಯಾವುದೇ ಸಂಖ್ಯೆ ಬಂದ್ರು ಕೂಡ ಅದೇ ಆನ್ಸರ್ ಈ ಕಾನ್ಸೆಪ್ಟ್ ಅಲ್ಲಿ ಆಯ್ತಾ. ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ತರ ಬಂದಾಗ ರೇಷಿಯೋ ಕೊಟ್ಟು ಈ ತರ ಒಂದು ಕಾನ್ಸೆಪ್ಟ್ ಕೊಟ್ಟಾದ್ರೆ ಎಕ್ಸ್ಟ್ರಾ ಏನಾರ ಬಂತಂದ್ರೆ ಅದೇ ಆನ್ಸರ್ ಆಯ್ತಾ, ನೆನ್ಪಿಟ್ಕೋಬೇಕು. ಸೊ 100ಕ್ಕೆ 16 ಜಾಸ್ತಿ ಬಂದ್ರ ಈ ಪ್ರಶ್ನೆಗೆ 16% ಜನ ಏನ್ ಮಾಡ್ತಾರೆ ಹೇಳ್ರಿ, ಅಂದ್ರ 16% ಜನ ಬೋತ್ ಕಾಫಿ ಅಂಡ್ ಟೀ ಎರಡು ಸೇವನೆ ಮಾಡ್ತಾರೆ. ಅರ್ಥ ಆಯ್ತಾ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಎಲ್ಲರೂ ನೀಟ್ನೆಸ್ ಆಗಿ ನೋಟ್ ಮಾಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಾ ಕ್ಲಾಸ್ ಬಗ್ಗೆ ಇರ್ತಕ್ಕಂಥ ಕಾನ್ಸೆಪ್ಟ್ ನೋಡ್ಕೊಂಡು ಸೊ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇದೆ. ಸೊ ಮುಂದಿನ ಪ್ರಶ್ನೆ ಏನಿದೆ ಅಂದ್ರೆ ವೆರಿ ಇಂಟ್ರೆಸ್ಟಿಂಗ್. ಇದು ಕೂಡ KS ಪ್ರಿಲಿಮ್ಸ್ ಅಲ್ಲಿ ಕೇಳಿರುವಂತಕ್ಕಂಥ ಒಂದು ಪ್ರಶ್ನೆ ಇದೆ. ಎಲ್ಲರೂ ಕೂಡ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್. ಇಂಥ ಪ್ರಶ್ನೆಗಳೇ KS ಎಕ್ಸಾಮ್ ದಲ್ಲಿ ಆಯ್ತಾ. ಏನ್ ಮಾಡ್ತಾನ, ಕ್ವಶನ್ ಬಹಳ ಲಾಂಗ್ ಇದೆ ಅಂತ ಅನಿಸ್ಬಿಡುತ್ತೆ, ಹೌದಾ. ಸೊ ಕ್ವಶನ್ ಬಹಳ ದೊಡ್ಡದಿದೆ, ಏನೋ ಡಯಾಗ್ರಾಮ್ ಕೊಟ್ಟಾರ. ಸೊ ನಿಮ್ಗೆ ಏನೋ ಅನ್ಸತಿ ಚಿತ್ರ ಕೊಟ್ಟಾಗ ಏನೋ ವ್ಯಾಲ್ಯೂ ಕೊಟ್ಟಾರ, ಇಲ್ಲೇನೋ ಲೆಕ್ಕ ಮಾಡಬೇಕು ಅಂತದ್ದು ಏನೂ ಇಲ್ಲ. ಅತ್ಯಂತ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಅಂದ್ರೆ ಇದೆ. ಕ್ವಶನ್ ನೋಡ್ ತಕ್ಷಣ ಆನ್ಸರ್ ಮಾಡ್ಬೋದು, ಕ್ವಶನ್ ನೋಡ್ ತಕ್ಷಣ ಆನ್ಸರ್ ಮಾಡುವಂತ ಒಂದು ಪ್ರಶ್ನೆ ಇದು, ವೆರಿ ವೆರಿ ಇಂಪಾರ್ಟೆಂಟ್. ಏನ್ ಪ್ರಶ್ನೆ ಇದೆ ನೋಡ್ರಿ, ಸಿಂಪಲ್ ಇದೆ ಪ್ರಶ್ನೆ. ಸೊ ಏನ್ ಪ್ರಶ್ನೆ ಇದೆ ಅಂದ್ರ ಕೆಳಗಿನ ಪ್ರಶ್ನೆಯನ್ನು ಕೊಟ್ಟಿರುವ ಚಿತ್ರದ ಆಧಾರದ ಮೇಲೆ ನೀಡಲಾಗಿದೆ. ನೀಡಿರುವ ಚಿತ್ರದಲ್ಲಿ ಆಯತಾಕಾರವು ಮಹಿಳೆಯರನ್ನು ಪ್ರತಿನಿಧಿಸುತ್ತದೆ. ಇದೇನ ಸರ್ಕಲ್ ಇದೆಯಲ್ಲ, ಇದು ಏನ್ ಸರ್ಕಲ್ ಇದೆಯಲ್ಲ, ಈ ಸರ್ಕಲ್ ಮಹಿಳೆಯನ್ನು ಸೂಚಿಸ್ತದೆ. ಮಹಿಳೆ ಆಯತಾಕಾರ ಇದೆ, ಮಹಿಳೆ ಅಂತ ಇದೆ. ಆಮೇಲೆ ವೃತ್ತ, ಸಾರಿ ಇಲ್ಲಿ ವೇಟ್ ಮಾಡಿ, ಇಲ್ಲಿ ಏನಿದೆ ಅಂದ್ರೆ ಇಲ್ಲಿ ಆಯತಾಕಾರ. ಸೊ ಆಯತಾಕಾರ ಅಂದ್ರ ಇಲ್ಲಿ ಏನ್ ಗಮನಿಸ್ಬೇಕಂದ್ರ ಆಯತಾಕಾರ ಅಂದ್ರ ಮಹಿಳೆ ಅಂತ ಇದೆ, ಇಲ್ಲಿ ತಗೋಬೇಕಷ್ಟೆ. ಆಯತಾಕಾರ ಅಂದ್ರ ಇಲ್ಲಿ ಮಹಿಳೆ, ಇದು ಮಹಿಳೆ. ಆಮೇಲೆ ಈ ವೃತ್ತ ಅಂತ ಬಂತಂದ್ರ ಈ ವೃತ್ತ ಅಂದ್ರ ಏನ್ ಸೂಚಿಸುತ್ತೆ, ಮೆಟ್ರೋದಲ್ಲಿ ನೋಡ್ರಿ, ಮೆಟ್ರೋದಲ್ಲಿ ತಗ್ಗಿರುವ ಜನರನ್ನು, ಮೆಟ್ರೋದಲ್ಲಿ ತಗ್ಗಿರುವ ಜನರು. ವೃತ್ತ ಸರ್ಕಲ್ ಏನ್ ಬಂತಂದ್ರ ಈ ಮೆಟ್ರೋದಲ್ಲಿ ತಗ್ಗಿರುವ ಜನ ಸೂಚಿಸುತ್ತೆ. ಇದು ಮೆಟ್ರೋದಲ್ಲಿ ಮೆಟ್ರೋ ಅಂತ ತಿಳ್ಕೊಬೇಕಷ್ಟೇ. ಸೊ ಮೆಟ್ರೋದಲ್ಲಿ ತಗ್ಗಿರುವ ಜನರು ಅಂತ ಹೇಳಿ. ಆಮೇಲೆ ಚೌಕ್ ಅಂತ ಇದೆ ನೋಡ್ರಿ, ಚೌಕ್ ಅಂತ ಇದೆ ಆಯ್ತಾ. ಆ ಚೌಕ್ ಏನಿದೆ ಅಂದ್ರ ವಿದ್ಯಾವಂತರು ಅಂತ ಇದೆ. ಇಲ್ಲಿ ನೋಡ್ರಿ ಈ ಚೌಕ್ ಇದೆಯಲ್ಲ, ಈ ಚೌಕದಲ್ಲಿ ವಿದ್ಯಾವಂತರು ಅಂತ ತಿಳ್ಕೊಬೇಕಷ್ಟೇ, ವಿದ್ಯಾವಂತರು. ಆಮೇಲೆ ತ್ರಿಕೋಣ ಅಂತ ಇದೆ, ತ್ರಿಕೋಣ ನೋಡ್ರಿ. ಆಯತ್ ಅಂದ್ರೆ ಏನು, ಮಹಿಳೆ. ಆಮೇಲೆ ವೃತ್ತ ಅಂದ್ರ ಮೆಟ್ರೋ ಅಂತ ತಿಳ್ಕೊಬೇಕು. ಚೌಕ್ ಅಂದ್ರ ವಿದ್ಯಾವಂತರು. ತ್ರಿಕೋಣ ಅಂದ್ರ ಉದ್ಯೋಗಸ್ಥರು ಅಂತ ತಿಳ್ಕೊಬೇಕು. ತ್ರಿಕೋಣ ಅಂದ್ರೆ ಏನು, ಉದ್ಯೋಗಸ್ಥ. ಇದೇನ್ ತ್ರಿಕೋಣ ಇದೆಯಲ್ಲ, ಸೊ ಇದು ಉದ್ಯೋಗಸ್ಥ ಅಂತ ಇದೆ. ಇಲ್ಲಿ ಗಮನಿಸ್ಬೇಕಷ್ಟೇ. ಪ್ರಶ್ನೆ ಏನಿದೆ ನೋಡ್ರಿ ಎಲ್ಲ ಕ್ಲೀನ್ ಆಗಿ. ಸೊ ಪ್ರಶ್ನೆ ಏನಿದೆ ಅಂದ್ರ ಇಲ್ಲಿ ನೋಡ್ಕೋಬೇಕಷ್ಟೇ. ಉದ್ಯೋಗಸ್ಥರು ಮತ್ತು ಮೆಟ್ರೋದಲ್ಲಿ ತಗ್ಗಿರುವ ವಿದ್ಯಾವಂತ ಮಹಿಳೆಯರನ್ನು ಯಾವ ಸಂಖ್ಯೆ ಸೂಚಿಸುತ್ತದೆ ಕೊಟ್ಟಾರ. ಅದ್ರ 4 ಕಾನ್ಸೆಪ್ಟ್ ಕವರ್ ಆಗುವಂತ ಕೊಟ್ಟಾರ. ಅತ್ಯಂತ ಸರಳವಾಗಿರ್ತಕ್ಕದ್ದು 4 ಕಾನ್ಸೆಪ್ಟ್ ಕವರ್ ಅಂದ್ರ ಈ 4 ಬರ್ಬೇಕಷ್ಟೇ. ಇಲ್ಲೇನಾಗಬೇಕು, ಉದ್ಯೋಗಸ್ಥ ಬರ್ಬೇಕು. ಉದ್ಯೋಗಸ್ಥ ಯಾವುದು, ಇಲ್ಲಿ ನೋಡ್ರಿ, ಉದ್ಯೋಗಸ್ಥ ಅಂದ್ರೆ ಯಾವುದು, ತ್ರಿಕೋಣ ಬರ್ಬೇಕು, ತ್ರಿಕೋಣದಾಗಿರ್ತಕ್ಕಂಥ ಸಂಖ್ಯೆ ಬರ್ಬೇಕು. ಆಮೇಲೆ ನೆಕ್ಸ್ಟ್ ಮೆಟ್ರೋ ಅಂತ ಕೊಟ್ಟಾರ. ಸೊ ಮೆಟ್ರೋ ಅಂದ್ರೆ ವೃತ್ತ ಬರ್ಬೇಕು, ಈ ವೃತ್ತನು ಕವರ್ ಆಗ್ಬೇಕು, ಈ ಸಂಖ್ಯೆದಲ್ಲಿ ಕವರ್ ಆಗ್ಬೇಕು. ಆಮೇಲೆ ನೆಕ್ಸ್ಟ್ ತಗ್ಗಿರುವ ವಿದ್ಯಾವಂತರ ಯಾವುದು, ಸೊ ವಿದ್ಯಾವಂತ ಇಲ್ಲಿ ನೋಡ್ರಿ ಯಾವ್ದಿದೆ, ವಿದ್ಯಾವಂತ ಚೌಕ್ ಅಂತ ಇದೆ. ವಿದ್ಯಾವಂತ ಅಂದ್ರ ಸೊ ಚೌಕ. ಆಮೇಲೆ ಮಹಿಳೆ ಅಂತಂದ್ರ ಸೊ ಮಹಿಳೆ ಅಂತಂದ್ರ ಆಯತ್, ಮಹಿಳೆ ಅಂದ್ರ ಆಯತ್. ಇವೆಲ್ಲಾ ಕವರ್ ಆಗುವಂತ ಒಂದು ಸಂಖ್ಯೆ ಯಾವ್ದು ಹುಡುಕಿ ಅಂತ ಕೇಳ್ತಾರ ಆಯ್ತಾ.
ಉದ್ಯೋಗಸ್ಥರು ಮತ್ತು ಮೆಟ್ರೋದಲ್ಲಿ ತಗ್ಗಿರುವ ವಿದ್ಯಾವಂತ ಮಹಿಳೆಯರನ್ನು ಯಾವ ಸಂಖ್ಯೆ ಸೂಚಿಸುತ್ತದೆ ಅಂತ ಕೊಟ್ಟಾಗ ಇಲ್ಲಿ ಇರ್ತಕ್ಕಂಥ ಯಾವ ಸಂಖ್ಯೆ ಎಲ್ಲಾ ಸಂಖ್ಯೆಗಳನ್ನು ಕವರ್ ಆಗಿ ಎಲ್ಲಾ ಒಂದು ಚಿತ್ರಗಳು ಕವರ್ ಆಗಿರ್ತಕ್ಕಂಥದ್ದು ಇದೆ ನೋಡ್ರಿ. ಸೊ ಒಂದೇ ಒಂದು ಕರೆಕ್ಟ್ ಆಗಿ ನೋಡ್ಕೋಬೇಕು ನೀವು. ಯಾವ್ದು ಅಂದ್ರೆ ಇಲ್ಲಿ ನೋಡ್ರಿ, ಈ 8 ಅಂತ ತಿಳ್ಕೊರಿ. ಈ 8 ಇದೆಯಲ್ಲ, ಈ 8 ಎಲ್ಲ ಈ ಒಂದು ಇಲ್ಲೇನು ಕವರ್ ಆಗಿದೆ ಅಂದ್ರ ಒಂದು ಚೌಕ್ ಕವರ್ ಆಗಿದೆ, ಆಮೇಲೆ ಒಂದು ತ್ರಿಭುಜ್ ಕವರ್ ಆಗಿದೆ, ಒಂದು ವೃತ್ತನೂ ಕವರ್ ಆಗಿದೆ, ಒಂದು ಆಯತನೂ ಕವರ್ ಆಗಿದೆ. ಸೊ 8 ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದು ಅಂದ್ರೆ ಸೊ ಆಪ್ಷನ್ ಯಾವುದು? ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್. ಆಯ್ತಾ? ಆಪ್ಷನ್ ಸಿ ಕರೆಕ್ಟ್. ಆರಾಯ್ತಾ? ಇದ್ರ ನೋಡ್ಕೋಬೇಕಷ್ಟೇ, ನೋಡ್ ಕೂಡ ಗೊತ್ತಾಗ್ಬಿಡ್ತಾರೆ ಅಷ್ಟೇ. ಇಲ್ಲಿ ನೋಡ್ಬೇಕಲ್ಲ ಅಷ್ಟೇ. ಆಯ್ತಾ? ಏನ್ರಿ ಅಂದ್ರ ಆಯತ್ ಅಂದ್ರ ಮಹಿಳೆ, ವೃತ್ತ ಅಂದ್ರ ಮೆಟ್ರೋಲ್ ತೆಗಿರೋ ಜನರು, ಚೌಕ್ ಅಂದ್ರ ವಿದ್ಯಾವಂತರು, ತ್ರಿಭುಜ ಅಥವಾ ತ್ರಿಕೋಣ ಅಂದ್ರ ಉದ್ಯೋಗಸ್ಥ ಅಂತ ತಿಳ್ಕೋಬೇಕು. ಎಲ್ಲಾ ಕವರ್ ಆಗಿರ್ತಕ್ಕಂಥ ಒಂದ್ ಯಾವ್ದು ಈಗ ಅಂದ್ರೆ 8 ಸಂಖ್ಯೆ ಯಾವ್ದು ಆಗಲ್ಲ. ಆಯ್ತಾ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಂದ್ರೆ ಸೊ ಆಪ್ಷನ್ ಬಿ ಆಪ್ಷನ್ ಸಿ 8 ಅಂತ ತಿಳ್ಕೋಬೇಕು ಅಷ್ಟೇ. ಅರ್ಥ ಆಯ್ತಾ? ಕರೆಕ್ಟ್ ಆಗಿ ನೋಡ್ಕೋಬೇಕು. ಇದು KS ಎಕ್ಸಾಮ್ ದಲ್ಲಿ ಕೇಳ್ತಕ್ಕಂಥದ್ದು. ಯಾಕಂದ್ರೆ ನಾವು ಎಕ್ಸಾಮ್ ದಲ್ಲಿ ಏನ್ ಮಾಡ್ಕೋಬೇಕಂದ್ರೆ ಅಬ್ಸರ್ವೇಷನ್ ಬಹಳ ಇಂಪಾರ್ಟೆಂಟ್. ಇಂತೆಲ್ಲ ಕ್ವಶನ್ ಎಲ್ಲ ನಮ್ಗೆ ಲಾಂಗ್ ಕೊಟ್ಟಿರ್ತಾರಲ್ಲ, ಸೊ ಈ ಡಯಾಗ್ರಾಮ್ ಎಲ್ಲ ಇಟ್ಕೊಂಡು ಒಂದು ಫುಲ್ ಒಂದು ಪೇಜ್ ಆಗಿರ್ತದೆ. ಸೊ ಕ್ವಶನ್ ಎಕ್ಸಾಮ್ KS ಎಕ್ಸಾಮ್ ದಲ್ಲಿ ಏನಿಲ್ಲ, ಸಿಂಪಲ್ ಆಗಿ ನೋಡ್ಕೋಬೇಕು. ಕ್ವಶನ್ ಕ್ಲೀನ್ ನೋಡ್ಕೊಂಡು ಆನ್ಸರ್ ಮಾಡ್ತಾ ಬರ್ಬೇಕು ಅಷ್ಟೇ. ನೋಡಿ ಎಕ್ಸಾಮ್ KS ಎಕ್ಸಾಮ್ ಹೆಂಗಿರುತ್ತಂದ್ರ ಒಂದು 10 ಕ್ವಶನ್ ಏನ್ರಿ ಕೇಳಿದಂದ್ರೆ ಅದ್ರಾಗ 3 ಕ್ವಶನ್ ಟಫ್ ಇರ್ತಾವ, 3 ಕ್ವಶನ್ ಮೀಡಿಯಂ ರೇಂಜ್, 3 ಕ್ವಶನ್ ಅತ್ಯಂತ ಈಸಿ, ಈ ತರ ಇರ್ತಾವ. ಇದು ಅತ್ಯಂತ ಸರಳವಾಗಿ. ಬಟ್ ಕ್ವಶನ್ ಎಕ್ಸಾಮ್ ಟೆನ್ಷನ್ ದಲ್ಲಿ ಇಂಥ ಕ್ವಶನ್ಗಳು ನಿಮ್ಗೆ ಏನೂ ಗೊತ್ತಾಗಲ್ಲ. ಟೆನ್ಷನ್ ದಲ್ಲಿ ಇಂಥ ಪ್ರಶ್ನೆಗಳು ಬಿಡ್ಸಕ್ ಬರಲ್ಲ. ಸೊ ಕಂಪ್ಲೀಟ್ ಆಗಿ ಎಲ್ಲಾನು ಸೊ ಕಂಟಿನ್ಯೂಸ್ ಆಗಿ ವಿಡಿಯೋನ ವಾಚ್ ಮಾಡ್ರಿ. ಮತ್ತೊಮ್ಮೆ ಯಾವ ಕ್ವಶನ್ ನಿಮ್ಗೆ ಗೊತ್ತಾಗಿಲ್ಲ ಮತ್ತೊಮ್ಮೆ ರಿಪೀಟ್ ನೋಡ್ರಿ ಕ್ವಶನ್ ಅನ್ನ. ಸೊ ಕರೆಕ್ಟ್ ಆಗಿ ನೋಡ್ರಿ, ಮತ್ತೆ ಇವನ್ನೆಲ್ಲ ನೀಟ್ನೆಸ್ ಆಗಿ ಒಂದು ನೋಟ್ಸ್ ಮಾಡಿ ನೀಟ್ನೆಸ್ ಆಗಿ ಮಾಡ್ಕೊಳ್ಳಿ. ಆಯ್ತಾ? ಸೊ ನಮ್ಗೆ ಹೆಚ್ಚಿನ ನಿಮ್ಗೆ ಏನ್ರ ಇದಕ್ಕಿಂತ ಹೆಚ್ಚಿನ ಏನ್ರ ನೀವು ಮೆಂಟಾಲಿಟಿ ಕಲಿಬೇಕಂದ್ರೆ ನಮ್ಮ ವಿದ್ಯಾಪೀಠ studies.com ಅಲ್ಲಿ ಹೋಗಿ ನೀವು ಎಲ್ಲ ಕೋರ್ಸಿನ ತೆಗೆದುಕೊಂಡು ಸೊ ಕಂಪ್ಲೀಟ್ ಎಲ್ಲ ನೋಡ್ಕೊಳ್ಳಿ. ನಿಮ್ಗೆಲ್ಲ ಅನುಕೂಲ ಆಗುತ್ತೆ. ಎಲ್ಲ ಕಾನ್ಸೆಪ್ಟ್ ಬಗ್ಗೆ ನಾನು ಡಿಟೇಲ್ ಆಗಿ ಹೇಳೀನಿ. ಈ ಹೆಂಗ್ ಕ್ಲಾಸ್ ಮಾಡತ್ತಾನ ಅಲ್ಲೂ ಕೂಡ ನಾದೇ ಹತ್ರ ಕ್ಲಾಸ್ ಮಾಡೀನಿ, ಅಲ್ಲೂ ಕೂಡ ನೀವು ಕೇಳಿ. ಓಕೆ. ಸೊ ಆತ್ಮೀಯ ಸ್ಪರ್ಧಾರ್ಥಿಗೆ KS ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ದೃಷ್ಟಿಕೋನದಿಂದ ಒಂದು ಪೇಪರ್ 1 ಪೇಪರ್ 2 ವಿವರಣೆ ಸಹಿತ ಪ್ರಶ್ನೋತ್ತರ ಮಾಲಿಕೆಯನ್ನ ಸೊ ನಾವು ಬಿಡುಗಡೆ ಮಾಡಿದೀವಿ. ಇದು 1998ರಿಂದ 2020ರವರೆಗೆ ಇರ್ತಕ್ಕಂಥ ಕಂಪ್ಲೀಟ್ ಪೇಪರ್ 1 ಪೇಪರ್ 2 ಎಲ್ಲ ಮೆಂಟಾಲಿಟಿ ಅಷ್ಟೇ ಅಲ್ಲ, ಎಲ್ಲಾ ಸಬ್ಜೆಕ್ಟ್ ಜನರಲ್ ಸ್ಟಡೀಸ್ ಸಾಮಾನ್ಯ ಜ್ಞಾನದ ಎಲ್ಲಾ ವಿಷಯಗಳನ್ನ ಮತ್ತೆ ಎಲ್ಲಾ ಕಾನ್ಸೆಪ್ಟ್ಗಳನ್ನ ಎಲ್ಲ ಕವರ್ ಆಗಿದೆ ಈ ಪುಸ್ತಕದಲ್ಲಿ. ಸೊ ಮೆಂಟಾಲಿಟಿ ಅಷ್ಟೇ ಅಲ್ಲ, ಪೇಪರ್ 1 ಪೇಪರ್ 2 ಮತ್ತು ಇಲಾಖೆಯ ಕೀ ಉತ್ತರಗಳು, ಸೊ ಸರಿಯಾದ ಕೀ ಉತ್ತರಗಳನ್ನ ಈ ಪುಸ್ತಕದಲ್ಲಿ ನೀಡಲಾಗಿದೆ. ಆಮೇಲೆ ಕಂಪ್ಲೀಟ್ ಎಲ್ಲ ಏನಿದೆಯಲ್ಲ, ಸಂವಿಧಾನ ಆಗಿರ್ಬೋದು, ಜೋಗ್ರಫಿ ಆಗಿರ್ಬೋದು, ಆಮೇಲೆ ಹಿಸ್ಟ್ರಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಎಲ್ಲಾ ಕಾನ್ಸೆಪ್ಟ್ಗಳನ್ನ ನೀಟ್ನೆಸ್ ಆಗಿ ಡಿಟೇಲ್ ಆಗಿ ಕೊಡಲಾಗಿದೆ. ಮತ್ತು ಇತ್ತೀಚಿನ ಪ್ರಚಲಿತ ಘಟನೆಗಳು ಕೂಡ ಈ ಪುಸ್ತಕದಲ್ಲಿ ಆಡಿದೆ. ಸೊ ನಿಯರೆಸ್ಟ್ ಪುಸ್ತಕ ಮಳಿಗೆಯಲ್ಲಿ ನೀವು ತೆಗೆದುಕೊಳ್ಬೇಕು. ಅದ್ರ ಜೊತೆಗೆ ವಿದ್ಯಾಪೀಠ studies.com ದಲ್ಲಿ ಈ ಪುಸ್ತಕ ನಿಮ್ಗೆ ಅತ್ಯಂತ ಕಡಿಮೆ ಬೆಲೆ ಸಿಗ್ತತಿ, ಅಲ್ಲೂ ಕೂಡ ನೀವು ಬೈ ಮಾಡಿ ಆರ್ಡರ್ ಮಾಡ್ಕೋಬೇಕು ಅಷ್ಟೇ. ಓಕೆ, ಥ್ಯಾಂಕ್ ಯು. ಇನ್ನ ಮುಂದಿನ ಒಂದು ವಿಡಿಯೋದಲ್ಲಿ ಕ್ಲಾಸ್ 5 ದಲ್ಲಿ ಬರ್ತೀನಿ. ಸೊ ಕಂಪ್ಲೀಟ್ ನಿಮ್ಗೆ ಏನಿದಿಲ್ಲ ಮತ್ತೆ ಇನ್ನೂ ಕೆಲವೊಂದಿಷ್ಟು ಕ್ವಶನ್ ತಗೊಂಡ್ಬರ್ತಾರೆ ಮುಂದಿನ ಕ್ಲಾಸ್ 5 ದಲ್ಲಿ. ಇದು ಕ್ಲಾಸ್ ಕಂಪ್ಲೀಟ್ ಆಗಿ ಕ್ಲಾಸ್ 1 ಕ್ಲಾಸ್ 2 ಕ್ಲಾಸ್ 3 ಮತ್ತು ಕ್ಲಾಸ್ 4 ಎಲ್ಲ ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಕ್ಲಾಸ್ 5 ದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.